ಸ್ಮಶಾನವಿಲ್ಲದೆ ದಲಿತರ ಪರದಾಟ, ಜಾಗಕ್ಕಾಗಿ ಕೊಟ್ಟಿದ್ದ ಭರವಸೆ ಹೇಳಿದಂತೆ ಸ್ಥಳ ಹಸ್ತಾಂತರಿಸಿದ ಶಾಸಕ ಪ್ರದೀಪ್ ಈಶ್ವರ್. ಕೊಟ್ಟ ಮಾತಿನಂತೆ ಸರ್ಕಾರದ ಗ್ಯಾರಂಟಿಗಳ ಜಾರಿ, ಯೋಜನೆಗಳಿಂದ ಜನರ ಜೀವನ ಸುಧಾರಿಸಿದೆ ಶಾಸಕ ಪುಟ್ಟಸ್ವಾಮಿ ಗೌಡ. ಮತ್ತೆ ಭುಗಿಲೆದ್ದ ಟಾಕ್ ವಾರ್, ಮಾಜಿ ಸಚಿವ ಸುಧಾಕರ್ ವಿರುದ್ಧ ತೀವ್ರ ವಾಗ್ದಾಳಿ, ಅನಂತಕುಮಾರ್ ಹೆಗಡೆಯನ್ನು ನಾಯಿ ಎಂದ ಶಾಸಕ ಪ್ರದೀಪ್ ಈಶ್ವರ್. ಜನವಸತಿ ಪ್ರದೇಶದಲ್ಲಿ ಮದ್ಯದಂಗಡಿ ತೆರೆಯಲು ಹುನ್ನಾರ, ಸಿಡಿದೆದ್ದ ನಾರಿಯರು, ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ ಸ್ಥಳೀಯರು. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಭವ್ಯ. ಪೆರೇಸಂದ್ರ ಗ್ರಾಮದಲ್ಲಿ ದಲಿತರಿಗೆ ಸ್ಮಶಾನ ಇಲ್ಲದೆ ಒದ್ದಾಡುತ್ತಿದ್ದ ಗ್ರಾಮಸ್ಥರಿಗೆ ಶಾಸಕ ಪ್ರದೀಪ್ ಈಶ್ವರ್ ಹೇಳಿದಂತೆ ದಲಿತರಿಗೆ ಸ್ಮಶಾನ ಭೂಮಿ ಹಸ್ತಾಂತರ ಮಾಡಿದ್ದಾರೆ. ಈ ಕುರಿತು ಒಂದು ವರದಿ. ಚಿಕ್ಕಬಳ್ಳಾಪುರ ತಾಲೂಕಿನ ಪೇರಿಸಂದ್ರ ಗ್ರಾಮದ ದಲಿತ ಸಮುದಾಯದ ಜನರಿಗೆ ಸ್ಮಶಾನ ಇಲ್ಲದೆ ಪರದಾಡುತ್ತಿದ್ದರು. ಈ ಹಿಂದೆ ಇದ್ದಂತಹ ಶಾಸಕರ ಅವಧಿಯಲ್ಲಿ ಕೂಡ ದಲಿತರಿಗೆ ಸ್ಮಶಾನ ಜಾಗ ಕೊಡಿಸುವುದಾಗಿ ಹೇಳಿ ನೀಡದೆ ಜನ ನೊಂದಿದ್ರು. ಆದರೆ ಈಗ ವಿಧಾನಸಭಾ ಚುನಾವಣೆಯಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಗೆದ್ದ ನಂತರ ಪೇರಿಸಂದ್ರ ಗ್ರಾಮಸ್ಥರು ದಲಿತರಿಗೆ ಸ್ಮಶಾನ ಮಾಡಿಕೊಡಿ ಎಂಬ ಬೇಡಿಕೆಯನ್ನ ಇಟ್ಟಿದ್ರು. ಅದರಂತೆ ಈಗ ಪೆರೇಸಂದ್ರ ಗ್ರಾಮದ ದಲಿತ ಜನರಿಗೆ ಗ್ರಾಮದಲ್ಲಿದ್ದ ಗ್ರಾಮ ಠಾಣಾ ಜಾಗ ಸ್ಮಶಾನವಾಗಿ ಮಾಡಿಸಿ 1 ಎಕರೆ 10 ಗುಂಟೆ ಜಾಗವನ್ನ ಇಂದು ಶಾಸಕ ಪ್ರದೀಪ್ ಈಶ್ವರ್ ದಲಿತರಿಗೆ ಭೂಮಿಯನ್ನ ಹಸ್ತಾಂತರ ಮಾಡಿದ್ದಾರೆ. ಈ ವೇಳೆ ಮಾತನಾಡಿದ ಶಾಸಕ ಪ್ರದೀಪ್ ಈಶ್ವರ್, ಪೇರಿಸಂದ್ರ ಗ್ರಾಮದ ದಲಿತ ಜನರಿಗೆ ಸ್ಮಶಾನವಿಲ್ಲದೆ ತೊಂದರೆ ಅನುಭವಿಸುತ್ತಿದ್ರು. ಆದರೆ ಯಾರೊಬ್ಬರು ಇದಕ್ಕೆ ಗಮನ ಹರಿಸದೆ ಸುಮ್ಮನಿದ್ರು. ಅದಕ್ಕೆ ದಲಿತ ಜನಾಂಗದ ಜನರಿಗೆ ನಾನು ಸ್ಮಶಾನ ಜಾಗವನ್ನ ವ್ಯವಸ್ಥೆ ಮಾಡಿಕೊಡುವ ಧ್ಯೇಯ ಹೊಂದಿದ್ದೆ. ಅದರಂತೆ ಪೇರಿಸಂದ್ರ ಪಕ್ಕದಲ್ಲೇ ಇದ್ದ 1 ಎಕರೆ 10 ಗುಂಟೆ ಜಾಗವನ್ನ ದಲಿತರ ಸ್ಮಶಾನಕ್ಕಾಗಿ ಭೂಮಿಯನ್ನ ಹಸ್ತಾಂತರ ಮಾಡಿದ್ದೇವೆ ಎಂದರು. 1.25 ಎಕರೆ ಸ್ಮಶಾನಕ್ಕೆ ದಲಿತ ಸಮುದಾಯದವರಿಗೆ ಹಸ್ತಾಂತರ ಮಾಡಲಾಯಿತು. ಇದು ಬಹುದಿನಗಳ ಕನಸಾಗಿತ್ತು. ನಾನು ಬಂದಾಗ ಏನೆಲ್ಲ ನನ್ನ ಮೊದಲ ಉದ್ದೇಶ ಎಲ್ಲೆಲ್ಲ SC/ST ಸಮುದಾಯದವರಿದ್ದಾರೆ ಅವರ ಅಭಿವೃದ್ಧಿಗೆ ಏನೆಲ್ಲ ಶ್ರಮಿಸಬೇಕು ಅದನ್ನು ಶ್ರಮಿಸ್ತೀನಿ. ಮತ್ತೊಮ್ಮೆ ಮಗದೊಮ್ಮೆ ಪುನರುಚ್ಚರಿಸ್ತಾ ಇದ್ದೀನಿ. ಶ್ರೀಮಂತರಿಗೆ, ಆಗರ್ಭ ಶ್ರೀಮಂತರಿಗೆ MLA ಅವಶ್ಯಕತೆ ಜಾಸ್ತಿ ಇರಲ್ಲ, ಬಡವರಿಗಿರೋದು. ಆ ಬಡವರಿಗೋಸ್ಕರ ಬರ್ತೀವಿ. ಇದೆಷ್ಟು ವರ್ಷಗಳ ಬಹುಬೇಡಿಕೆ ಆಗಿತ್ತು? ಇದು ನಾನು ಹುಟ್ಟಿದಾಗಿಂದ ಜ್ಞಾಪಕ ಇದೆ. ನಾನು ಹುಟ್ಟಿದಾಗಿಂದ ಪಾಪ ಯಾರಾದರೂ ತೀರೋಗ್ಬಿಟ್ರೆ ಅಲ್ಲೆಲ್ಲ ಒಂಕೆಗಳಲ್ಲೆಲ್ಲ ಹಾಕ್ಬಿಡೋರು. ಸ್ವತಂತ್ರ 19 ಇದು ಇತ್ತು. ಬಟ್ ಕಳೆದ 10 ವರ್ಷದಲ್ಲಿ ಇದೇ ಊರವರು ಇದ್ದರು. ಅವ್ರ ರಾಜಕೀಯ ಏನು ಅಂದರೆ ಒಂದು 50-60 ಜನ ಮುಖಂಡರನ್ನ ಇಟ್ಕೊಂಡು ಕಾಂಪೌಂಡ್ಗಳಲ್ಲಿ ಮೀಟಿಂಗ್ ಮಾಡಿಬಿಟ್ರೆ ರಾಜಕೀಯ ಅಂದ್ಕೊಂಡಿದ್ದಾರೆ. ರಾಜಕೀಯ ಅಂದರೆ ಬಡವ್ರ ಪರವಾಗಿ ಹೋಗ್ಬೇಕು. ನಾನು ಅವ್ರ ಥರ ಏನೂ ಮೀಟಿಂಗ್ಗಳು ಮಾಡಿಲ್ಲ. ನಮ್ಮೂರಿಗೆ ಮೊದಲನೇ ಸಲ ಬಂದಾಗಿ 10 ಕೋಟಿ ರೂಪಾಯಿ ಅನುದಾನ 1.25 ಎಕರೆ ಸ್ಮಶಾನ ಜಾಗ ತೊಗೊಂಡು ಬಂದಿದ್ದೀನಿ ಅಲ್ವಾ. ಇದಕ್ಕೆ 100 ಮೀಟಿಂಗ್ಗಳು, ಬಿಲ್ಡಪ್ಗಳು, ಸಭೆಗಳು, ಇದು ಅವ್ರ ರಾಜಕೀಯ ಸ್ಟೈಲ್, ಇದು ನನ್ನ ರಾಜಕೀಯ ಸ್ಟೈಲ್. ಸರ್, ನಿನ್ನೆ ಅವಹೇಳನಕಾರಿಯಾಗಿ ಸುಧಾಕರ್ ಅವರು ನಿಮ್ಮನ್ನ ಮಾತನಾಡಿದ್ದಾರೆ. ಅನುದಾನ ಒಂದು ರೀತಿಯಾಗಿ ಮಾಡುವುದಿಲ್ಲ, ಇನ್ನು ಅಂಥವರೆಲ್ಲ ಶಾಸಕರಾಗ್ಬಿಟ್ಟು ಕೆಲಸ ಮಾಡ್ತಿದ್ರೆ ಈ ಜನಗಳಿಗೆ ಒಂಥರ ಚೀಮಾರಿ ಆಗಿಬಿಟ್ಟಿದೆ ಅನ್ನೋ ಮಾತುಗಳು. ಏನೋ ಮಾತಾಡಲಿ, ಚಿಕ್ಕ ಮಕ್ಕಳಾದರೂ ಊಟಕ್ಕುಂಟು ಆಟಕ್ಕಿಲ್ಲ, ಇವರು ಎರಡಕ್ಕೂ ಇಲ್ದಂಗೆ ಆಗೋಗಿದ್ದಾರೆ. ನಾನು ಮತ್ತೆ ಡಾಕ್ಟರ್ ಕೆ ಸುಧಾಕರ್ಗೆ ಚಾಲೆಂಜ್ ಮಾಡ್ತೀನಿ. ಒಂದೇ ಒಂದು ವೋಟ್ MP ಎಲೆಕ್ಷನಲ್ಲಿ ನೀವು BJPಗೆ ಒಂದೇ ಒಂದು ವೋಟ್ ಲೀಡ್ ತೆಗೆದು ನೋಡಿ, ಒಂದು ವೋಟ್ ತೆಗೆದು ನೋಡಿ. ಮತ್ತೆ ಹೇಳ್ತಿದ್ದೀನಿ, ಡಾಕ್ಟರ್ ಕೆ ಸುಧಾಕರ್ ಪಾರ್ಲಿಮೆಂಟ್ ಬಾಗಿಲು ತುಳಿಯೋಕ್ಕೆ ಬಿಡಲ್ಲ. ನಿಮ್ಮನ್ನು ಚಾಲೆಂಜ್ ಇದ್ದ ಪಾರ್ಲಿಮೆಂಟ್ ಬಾಗಿಲು ಯಾವುದೇ ಕಾರಣಕ್ಕೆ ಸುಧಾಕರ್ನ ಹತ್ತಕ್ಕೆ ಬಿಡಲ್ಲ. ನನ್ನ ರಾಜಕೀಯ ಏನು ಅಂತ ನನಗೆ ಗೊತ್ತು. ಸಭೆಗಳು 50-60 ಜನ ಹಿಂದೆ ಹಾಕ್ಕೊಂಡು ಬಿಲ್ಡಪ್ ಕೊಡೋದಲ್ಲ ರಾಜಕೀಯ. ಯಾವುದೇ ಕಾರಣಕ್ಕೆ ಸುಧಾಕರ್ನ ಪಾರ್ಲಿಮೆಂಟ್ ತುಳಿಯಕ್ಕೆ ಬಿಡಲ್ಲ. ಥ್ಯಾಂಕ್ ಯು. ಇನ್ನು ಇದೇ ವೇಳೆ ಪೇರಿಸಂದ್ರ ಗ್ರಾಮದ ಸುತ್ತಮುತ್ತಲಿನ ಗ್ರಾಮಸ್ಥರು ತಮ್ಮ ಅಹವಾಲುಗಳನ್ನು ತಂದು ಶಾಸಕರಿಗೆ ಕೊಟ್ಟು ತಮ್ಮ ನೋವನ್ನ ಹಂಚಿಕೊಂಡರು. ಕಾರ್ಯಕ್ರಮದಲ್ಲಿ ದಲಿತ ಮುಖಂಡ ಸುಧಾ ವೆಂಕಟೇಶ್, ತಹಸೀಲ್ದಾರ್ ಸಂದೀಪ್, ಪಂಚಾಯಿತಿ ಅಧ್ಯಕ್ಷ, ಉಪಾಧ್ಯಕ್ಷರು, ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಇದ್ದರು. రోడ్లు చరండిలంతా నీటి శ్మశానం జాగా
PDO ಇದ್ದಾರೆ ನೋಡಿ ಸರ್. PDO ಕರೀರಿ. PDO ಅಂತ ಇದ್ದಾರೆ. PDO ಸರ್. ನಾನು ಸಾಕು ಬೆಳೆಸಿರೋ ಅಕ್ಕ. ನಿಮ್ಮ ರಿಸ್ಕಲ್ಲಿ ಏನು ಮಾಡ್ತೀರೋ ಮಾಡಿ, ಯಾವಾಗ ಹಾಕ್ಕೊಡ್ತೀರಾ? ಈಗ ನಾನು ಚೆಕ್ ಮಾಡಿ ಸ್ವಲ್ಪ ಪ್ಲೀಸ್. 2 ಡೇಸ್ ಅಕ್ಕ. PDO ಸರ್. ಆಲ್ಬರ್ ಸರ್ ಅವ್ರ ಫೋನ್ ನಂಬರ್ ಇಸ್ಕೊಳ್ಳಿ. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ರಾಜ್ಯ ಸರ್ಕಾರ ಕೊಟ್ಟ ಮಾತಿನಂತೆ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿದೆ. ಇದರಿಂದ ಪ್ರಮುಖವಾಗಿ ಗ್ರಾಮೀಣ ಪ್ರದೇಶದ ಜನರಿಗೆ ಜೀವನ ಉಸಿರಾಡುವಂತೆ ಆಗಿದೆ ಎಂದು ಶಾಸಕ ಪುಟ್ಟಸ್ವಾಮಿ ಗೌಡ ತಿಳಿಸಿದರು. ಗೌರಿಬಿದನೂರು ನಗರದ ಆಚಾರ್ಯ ಪದವಿ ಪೂರ್ವ ಕಾಲೇಜಿನ ಮೈದಾನದಲ್ಲಿ ಪಂಚ ಗ್ಯಾರಂಟಿಗಳ ಸಮಾವೇಶವನ್ನು ಆಯೋಜಿಸಲಾಗಿತ್ತು. ಅಂಬೇಡ್ಕರ್ ವೃತ್ತದಲ್ಲಿ ಶಾಸಕ KH ಪುಟ್ಟಸ್ವಾಮಿಗೌಡ ಅವರು ಅಂಬೇಡ್ಕರ್ ವಿಗ್ರಹಕ್ಕೆ ಹೂಮಾಲೆ ಹಾಕಿ ಕಳಸ ಹೊತ್ತ ಸುಮಂಗಲಿಯರು ಹಾಗೂ ಕಲಾ ತಂಡಗಳೊಂದಿಗೆ ಮೆರವಣಿಗೆಯಲ್ಲಿ ವೇದಿಕೆಯತ್ತ ಹೆಜ್ಜೆ ಹಾಕಿದರು. ಸಂಗೀತ ಸಭೆಯಲ್ಲಿ ಕೊಡುವಂತ ಇದೀಗ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರದ ಅನ್ನಭಾಗ್ಯ, ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಶಕ್ತಿ ಯೋಜನೆ ಮುಂತಾದ ಯೋಜನೆಗಳಿಂದ ಜನರಿಗೆ ಉಪಯುಕ್ತವಾಗಿದೆ. ನನ್ನ ಅಧಿಕಾರಾವಧಿಯಲ್ಲಿ ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ. ನಿಮ್ಮೆಲ್ಲರ ಸಹಕಾರ ನನಗೆ ಬೇಕು. ಈಗಾಗಲೇ ತಾಲೂಕಿನಲ್ಲಿ ಜಲ ಜೀವನ್ ಮಿಷನ್, ಕುಡಿಯುವ ನೀರಿನ ವ್ಯವಸ್ಥೆ, ಸ್ವಚ್ಛ ಭಾರತ್, ಕಾಲೇಜುಗಳಿಗೆ ಹೆಚ್ಚುವರಿ ಕೊಠಡಿಗಳು, ಕೆರೆಗಳ ಅಭಿವೃದ್ಧಿ ಕಾರ್ಯಗಳು ಹೀಗೆ ಮುಂತಾದ ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ವಿವರಿಸಿದರು. ಈ ಪಂಚ ಗ್ಯಾರಂಟಿ ಯೋಜನೆ ಏನು ಫಲಾನುಭವಿಗಳು ಇವತ್ತು ಬಂದಿದ್ರಿ, ಇದು ಎಷ್ಟು ಮಟ್ಟಿಗೆ ಅನುಕೂಲ ಅನ್ನೋದು ಎಲ್ಲರಿಗೂ ಗೊತ್ತೇ ಇದೆ. ಇದು ಗೃಹಜ್ಯೋತಿ ಇರ್ಬೋದು, ಅದೇ ರೀತಿ ಶಕ್ತಿ ಯೋಜನೆ ಇರ್ಬೋದು, ಅನ್ನಭಾಗ್ಯ ಯೋಜನೆ ಇರ್ಬೋದು, ಹಾಗೇನೆ ಯುವ ನಿಧಿ ಇರ್ಬೋದು. ಇವೆಲ್ಲ ಕೂಡ ಒಂದಕ್ಕಿಂತ ಒಂದು ವಿನೂತನವಾದಂತಹ ಕಾರ್ಯಕ್ರಮಗಳು, ಎಲ್ಲ ಜನಪರವಾದಂತಹ ಕಾರ್ಯಕ್ರಮಗಳು, ಎಲ್ಲ ಬಡವರಿಗೆ, ಮಧ್ಯಮ ವರ್ಗದವರಿಗೆ ಹೆಚ್ಚು ಅನುಕೂಲ ಆಗುವಂತಹ ಕಾರ್ಯಕ್ರಮಗಳು. ಇಂಥ ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಕೂಡ ಆರ್ಥಿಕವಾಗಿ ಅವರು ಸದೃಢವಾಗೋಕೆ ಅದು ಬಹಳ ಅನುಕೂಲ ಆಗುತ್ತೆ. ಇವರಿಗೆ ಸುಮಾರಿಗೆ 2,000 ರೂಪಾಯಿ ಒಂದು ಮನೆ ಹೆಣ್ಣು ಮಕ್ಕಳಿಗೆ ಸಿಕ್ತು ಅಂದ್ರೆ ಅದನ್ನ ಹೆಣ್ಮಕ್ಳು ಯಾವತ್ತೂ ದುರುಪಯೋಗ ಪಡಿಸಲ್ಲ. ಅದನ್ನ ಮಕ್ಕಳು ಫೀಟ್ಗೋ ಅಥವಾ ಏನಾದ್ರು ಮನೆಗೆ ಅಂತ ಎಲೆಕ್ಟ್ರಿಕ್ ಫ್ರೀ ಕೊಡ್ತಾ ಇದ್ದಾರೆ. ಅದು ಬಿಟ್ಬಿಟ್ಟು ಬೇರೆ ಯಾವ್ದಾದ್ರು ಒಂದು ಮನೆಯ ಅಂತ ಕಷ್ಟಗಳ ಕಾಲದಲ್ಲಿ ಏನಾದ್ರು ಬೇಕು ಅಂದಾಗ ಉಪಯೋಗಿಸ್ತಾರೆ. ಮನೆಯನ್ನ ಸರಿ ಮಾಡೋಳು ಯಾವತ್ತೂ ಊರ ಹೆಣ್ಣು ಮಕ್ಕಳಿದೆ. ಆ 2,000 ರೂಪಾಯಿ 1 ರೂಪಾಯಿ ವೇಸ್ಟ್ ಆಗದಂಗೆ ಹೆಣ್ಮಕ್ಳು ಉಪಯೋಗಿಸೋದ್ರಿಂದ ಅವ್ರಿಗೆ 2,000 ರೂಪಾಯಿ ಬರ್ತಾ ಇರೋದು ಖಂಡಿತವಾಗಿ ಉಪಯೋಗ ಆಗ್ತದೆ. ಇಂಥ 5 ಪಂಚ ಗ್ಯಾರಂಟಿಗಳನ್ನ ಅದು ಸರ್ಕಾರದಲ್ಲಿ ಅನುಷ್ಠಾನ ಆಗ್ಬೇಕಾದ್ರೆ ನಾನು ಕೂಡ ಒಬ್ಬ ಕಾರಣ ಆಗ್ತೀನಿ. 135 ಜನ ಶಾಸಕರ ಜೊತೆ ನಾವು ಕೂಡ ಸರ್ಕಾರಕ್ಕೆ ಬಾಹ್ಯ ಬೆಂಬಲ ಕೊಟ್ಟು ಅವ್ರ ಜೊತೆ ಸಹ ಸದಸ್ಯನಾಗಿ ಈ ಪಂಚ ಗ್ಯಾರಂಟಿಗಳು ಅನುಷ್ಠಾನ ಬಂದು ಆಗಬೇಕಾದ್ರೆ, ಬಜೆಟ್ ಅಲ್ಲಿ ಅಪ್ರೂವ್ ಆಗಬೇಕಾದ್ರೆ ಅದಕ್ಕೂ ಕೂಡ ನಾನು ಕಾರಣಕರ್ತನಾಗಿದ್ದೀನಿ. ತಹಸೀಲ್ದಾರ್ ಮಹೇಶ್ ಪತ್ರಿ ಮಾತನಾಡಿ, ಹಸಿವು ಮುಕ್ತ ರಾಜ್ಯವನ್ನಾಗಿ ಮಾಡಲು ಅನ್ನಭಾಗ್ಯ ಯೋಜನೆ ಜಾರಿಗೆ ತರಲಾಯಿತು. ಮಹಿಳೆಯರಿಗೆ ತಮ್ಮ ಕುಟುಂಬದ ಸಣ್ಣ ಪುಟ್ಟ ಖರ್ಚಿಗಾಗಿ ಗೃಹಲಕ್ಷ್ಮಿ ಯೋಜನೆ, ಮಹಿಳೆಯರು ತಮ್ಮ ಕೆಲಸ ಕಾರ್ಯಗಳಿಗೆ ಹೋಗಲು ಉಚಿತ ಬಸ್ ಪ್ರಯಾಣದ ಶಕ್ತಿ ಯೋಜನೆ ಜಾರಿಗೆ ತರಲಾಯಿತು. ಈ ಯೋಜನೆಗಳು ನಿಮಗೆ ತಾಂತ್ರಿಕ ದೋಷದಿಂದ ತಲುಪದಿದ್ದಲ್ಲಿ ನಮ್ಮ ಅಧಿಕಾರಿಗಳನ್ನು ಸಹಾಯ ಕೇಳಬಹುದು ಎಂದರು. ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯತ್ ಇಒ ಹೊನ್ನಯ್ಯ, KMF ನಿರ್ದೇಶಕ ಕೆ ಕಾಂತರಾಜು ಮುಂತಾದವರು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಗುಡಿಬಂಡೆ ತಾಲೂಕಿನ ಮನೀಷಾ ಪತ್ರಿ,
ನಗರಸಭೆಯ ಮಾಜಿ ಅಧ್ಯಕ್ಷರಾದ ರೂಪಾ ಅನಂತರಾಜು, ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀನಿವಾಸ ಮೂರ್ತಿ, ಪೌರಾಯುಕ್ತೆ ಗೀತಾ, ನಗರಸಭೆಯ ಸದಸ್ಯರುಗಳು ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತಿತರರು ಹಾಜರಿದ್ದರು. ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೋರಿಬಿದನೂರು. ಚಿಕ್ಕಬಳ್ಳಾಪುರ ಮಾಜಿ ಹಾಲಿ ಶಾಸಕರುಗಳ ಟಾಕ್ ವಾರ್ ಮತ್ತೆ ಶುರುವಾಗಿದ್ದು, ಮಾಜಿ ಶಾಸಕ ಸುಧಾಕರ್ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಇನ್ನು ಸಂಸದ ಅನಂತಕುಮಾರ್ ಹೆಗಡೆ ಒಬ್ಬ ನಾಯಿನ ಎಂದು ಶಾಸಕ ಪ್ರದೀಪ್ ಈಶ್ವರ್ ಪ್ರಶ್ನೆ ಹಾಕಿಬಿಟ್ಟಿದ್ದಾರೆ. ಈ ಕುರಿತು ಒಂದು ವರದಿ. ಹಿಂದುಳಿದ ವರ್ಗದ ಪರವಾಗಿ ಒಬ್ಬ ನಾಯಕ ಹುಟ್ಟಿದ್ದಾನೆ. ಆ ರೀತಿ ಹಿಂದುಳಿದ ವರ್ಗದ ನಾಯಕ ಬಂದಿದ್ದಾರೆ. ಈ ಅಯೋಗ್ಯ ಹೇಳೋ ಥರ ಹೆಂಗಿದೆ ಸುಧಾಕರ್ ಅವರೇ, ಅವ್ರಿಗೆ ಹೇಳ್ತಾ ಇದ್ದೀನಿ, ಸರ್ ಇಲ್ಲಿ ಬಿಜೆಪಿಯಲ್ಲಿ ಟಿಕೆಟ್ ಮಿಸ್ ಆದರೆ ಕಾಂಗ್ರೆಸ್ಸಲ್ಲಿ ಬಂದು ಬೆಂಗಳೂರು ನಾರ್ತ್ಗೆ ಹಾಕಬೇಕು ಅಂತ ತಾಜ್ ವೆಸ್ಟ್ ಎಂಡಲ್ಲಿ ಬಂದು ಅವ್ರ ಕಾಲು ಇವ್ರ ಕಾಲಕ್ಕೆ ಬಿದ್ದಿದ್ದಾರೆ. ಈ ಡಬಲ್ ಗೇಮು, ಬಿಜೆಪಿಯಲ್ಲಿ ಏನಾದರೂ ಇಲ್ಲಿ ಟಿಕೆಟ್ ಮಿಸ್ ಆದರೆ ಕಾಂಗ್ರೆಸ್ಸಲ್ಲಿ ಬಂದು ನಾರ್ತ್ ನಿಲ್ಲಬೇಕು ಅನ್ನೋದು ಇದೆಲ್ಲರಿಗೂ ಗೊತ್ತಿರೋ ಸತ್ಯ. ಯಾಕಪ್ಪ ಡಬಲ್ ಗೇಮು? ನಾನು ನಮ್ಮೂರು ಹುಡುಗನು ಒಂದು ಅಡ್ವೈಸ್ ಕೊಡ್ತೀನಿ, ಇದ್ದರೆ ನೆಟ್ಟಿಗೆ ಅಂತ ಬಿಜೆಪಿಯಲ್ಲಾದರೂ ಇರಿ. ಇಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿದ್ದು ಮೋಸ ಮಾಡಿ ಹೋದ್ರಿ ನೋಡಿ. ನನ್ನಂಥ ಹುಡುಗ ಬಂದು ನಿಮ್ಮನ್ನು ಸೋಲಿಸ್ಬಿಟ್ಟ. ನೀವು ಮತ್ತೆ ಕಾಂಗ್ರೆಸ್ಸಿಗೆ ಬಂದರೆ ನಾನು ಈಗಲೂ ಹೇಳ್ತೀನಿ, KPCC ಆಫೀಸಲ್ಲಿ ಒಳಕ್ಕೆ ಎಂಟ್ರಿ ಆಗುವಾಗ ಆಚೆ ಒಂದು ಇದಿರುತ್ತೆ, ಅದಕ್ಕಿಂತ ಕಡೆಯಾಗಿ ನೋಡ್ತಾರೆ. ಇದಂತೂ ಸತ್ಯ. ವಿಧಾನಸಭಾ ಚುನಾವಣೆಯಿಂದಲೂ ಮಾಜಿ ಹಾಲಿ ಶಾಸಕರ ನಡುವೆ ಮಾತಿನ ಯುದ್ಧ ನಡೆಯುತ್ತಿದೆ. ಕೆಲ ದಿನಗಳ ಹಿಂದೆ ಮಾತಿನ ಯುದ್ಧ ಬಿಟ್ಟಿದ್ದ ಇಬ್ಬರು ನಾಯಕರುಗಳು ಸೋಮವಾರ ನಡೆದ ಬಿಜೆಪಿ ಸಭೆಯಲ್ಲಿ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್, ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಮಾತಿನ ಗುಂಡುಗಳನ್ನ ಹಾರಿಸಿದ್ರು. ಕೆಲಸ ಮಾಡಿದವನಿಗೆ ಅಧಿಕಾರ ಕೊಟ್ಟು ಚಿಕ್ಕಬಳ್ಳಾಪುರ ಜನತೆ ಕಷ್ಟ ಅನುಭವಿಸುತ್ತಿದ್ದಾರೆ. ಕೆಲಸಗಾರ ಅಲ್ಲ, ಬರೀ ಮಾತುಗಾರ. ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಗೆಲ್ಲುತ್ತಾರೆ. ನಾನು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷಕ್ಕೆ ಹೋಗುವುದಿಲ್ಲ. ನಾನು ನಿಷ್ಠಾವಂತ ಬಿಜೆಪಿ ಕಾರ್ಯಕರ್ತ ಎನ್ನುವ ಮಾತುಗಳನ್ನು ಆಡಿದರು. ಇದಕ್ಕೆ ರೊಚ್ಚಿಗೆದ್ದ ಶಾಸಕ ಪ್ರದೀಪ್ ಈಶ್ವರ್ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ಗೆ ಹಿಗ್ಗಾಮುಗ್ಗಾ ಬೈದಿದ್ದಾರೆ. ಸುಧಾಕರ್ ಡಬಲ್ ಗೇಮ್ ಮಾಡ್ತಿದ್ದಾರೆ. ಬಿಜೆಪಿಯಲ್ಲಿ ಟಿಕೆಟ್ ಸಿಕ್ಕರೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸ್ತಾರಂತೆ. ಬಿಜೆಪಿಯಲ್ಲಿ ಟಿಕೆಟ್ ಸಿಗಲಿಲ್ಲ ಅಂದ್ರೆ ಕಾಂಗ್ರೆಸ್ನಿಂದ ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಸ್ಪರ್ಧಿಸುತ್ತಾರಂತೆ. ಇದ್ರೆ ನಿಯತ್ತಾಗಿ ಒಂದು ಪಕ್ಷದಲ್ಲಿ ಇರಿ ಸುಧಾಕರ್ ಅವರೇ. ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದು ಮೋಸ ಮಾಡಿ ಹೋಗಿದ್ದೀರಾ. ಈಗ ಕಾಂಗ್ರೆಸ್ಗೆ ಬಂದ್ರೆ KPCC ಕಚೇರಿಯ ಹೊರಗೆ ಇರುವ ವಸ್ತುವಿನಂತೆ ಇರ್ತೀರಾ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಿಂದುಳಿದ ವರ್ಗದ ಪರವಾಗಿ ಒಬ್ಬ ನಾಯಕ ಹುಟ್ಟಿದ್ದಾನೆ. ಆ ರೀತಿ ಹಿಂದುಳಿದ ವರ್ಗದ ನಾಯಕ ಬಂದಿದ್ದಾರೆ. ಈ ಅಯೋಗ್ಯ ಹೇಳೋ ಥರ ಹೆಂಗಿದೆ ಸುಧಾಕರ್ ಅವರೇ, ಅವ್ರಿಗೆ ಹೇಳ್ತಾ ಇದ್ದೀನಿ, ಸರ್ ಇಲ್ಲಿ ಬಿಜೆಪಿಯಲ್ಲಿ ಟಿಕೆಟ್ ಮಿಸ್ ಆದರೆ ಕಾಂಗ್ರೆಸ್ಸಲ್ಲಿ ಬಂದು ಬೆಂಗಳೂರು ನಾರ್ತ್ಗೆ ಹಾಕಬೇಕು ಅಂತ ತಾಜ್ ವೆಸ್ಟ್ ಎಂಡಲ್ಲಿ ಬಂದು ಅವ್ರ ಕಾಲು ಇವ್ರ ಕಾಲಕ್ಕೆ ಬಿದ್ದಿದ್ದಾರೆ. ಈ ಡಬಲ್ ಗೇಮು, ಬಿಜೆಪಿಯಲ್ಲಿ ಏನಾದರೂ ಇಲ್ಲಿ ಟಿಕೆಟ್ ಮಿಸ್ ಆದರೆ ಕಾಂಗ್ರೆಸ್ಸಲ್ಲಿ ಬಂದು ನಾರ್ತ್ ನಿಲ್ಲಬೇಕು ಅನ್ನೋದು ಇದೆಲ್ಲರಿಗೂ ಗೊತ್ತಿರೋ ಸತ್ಯ. ಯಾಕಪ್ಪ ಡಬಲ್ ಗೇಮು? ನಾನು ನಮ್ಮೂರು ಹುಡುಗನು ಒಂದು ಅಡ್ವೈಸ್ ಕೊಡ್ತೀನಿ, ಇದ್ದರೆ ನೆಟ್ಟಿಗೆ ಅಂತ ಬಿಜೆಪಿಯಲ್ಲಾದರೂ ಇರಿ. ಇಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿದ್ದು ಮೋಸ ಮಾಡಿ ಹೋದ್ರಿ ನೋಡಿ. ನನ್ನಂಥ ಹುಡುಗ ಬಂದು ನಿಮ್ಮನ್ನು ಸೋಲಿಸ್ಬಿಟ್ಟ. ನೀವು ಮತ್ತೆ ಕಾಂಗ್ರೆಸ್ಸಿಗೆ ಬಂದರೆ ನಾನು ಈಗಲೂ ಹೇಳ್ತೀನಿ, KPCC ಆಫೀಸಲ್ಲಿ ಒಳಕ್ಕೆ ಎಂಟ್ರಿ ಆಗುವಾಗ ಆಚೆ ಒಂದು ಇದಿರುತ್ತೆ, ಅದಕ್ಕಿಂತ ಕಡೆಯಾಗಿ ನೋಡ್ತಾರೆ. ಇದಂತೂ ಸತ್ಯ. ಬಿಜೆಪಿಯಲ್ಲಿ ಅಂದರೆ ಭವಿಷ್ಯ ಆದರೂ ಇರುತ್ತೆ, ನೆಕ್ಸ್ಟ್ ಯಾವುದಾದ್ರು ಒಂದು ಅಸೆಂಬ್ಲಿ ಹೋಗಿ ಬಿಟ್ಕೊಳ್ಳಿ, MLA ಆದರೂ. ಅದೇ ರೀತಿ ಬಿಜೆಪಿ ಸಂಸದ ಅನಂತಕುಮಾರ್ ಹೆಗಡೆ ಅವರ ಬಿಜೆಪಿ ಬಂದರೆ ಸಂವಿಧಾನ ಬದಲಾವಣೆ ಮಾಡುತ್ತೇವೆ ಅನ್ನೋ ಮಾತಿಗೆ ಪ್ರತಿಕ್ರಿಯೆ ನೀಡಿದ ಶಾಸಕ ಪ್ರದೀಪ್ ಈಶ್ವರ್, ಅನಂತಕುಮಾರ್ ಹೆಗಡೆ ಅವರೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವ ಸಂವಿಧಾನವನ್ನ ಟಚ್ ಮಾಡೋಕೆ ಆಗೋದಿಲ್ಲ. ಹಾಗೆ ಆನೆ ನಡೆಯುವಾಗ ದಾರಿಯಲ್ಲಿ ನಾಯಿ ಬೊಗಳುತ್ತೆ ಅನ್ನೋ ಮಾತು, ಆನೆ ನಮ್ಮ ಸಿದ್ದರಾಮಯ್ಯನವರು, ನೀವು ನಾಯಿನ ಎಂಬ ಪ್ರಶ್ನೆ ಹಾಕಿಬಿಟ್ಟಿದ್ದಾರೆ. ನನ್ನ ಜೀವಮಾನದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ 2006-7ರಿಂದ 10,000 ಜನಕ್ಕೆ ಪಾಠ ಮಾಡಿದ್ದೀನಿ. ಲೈಫ್ ಈಸ್ ಬ್ಯೂಟಿಫುಲ್ ಕಾರ್ಯಕ್ರಮದಿಂದ ಮೋಟಿವೇಟ್ ಮಾಡಿದ್ದೀನಿ. 60 ಜನ ಇವತ್ತು ಕನ್ನಡ ಮೀಡಿಯಂ ಸ್ಕೂಲ್ ಮಕ್ಕಳಿಗೆ 2 ತಿಂಗಳಿಂದ ಬೆಂಗಳೂರಲ್ಲಿ ಟ್ರೈನಿಂಗ್ ಮಾಡ್ತಿದ್ದೀನಿ. 20,000 ಮಕ್ಕಳಿಗೆ ಬಟ್ಟೆ ಕೊಟ್ಟಿದ್ದೀನಿ. ಪ್ರತಿ ಕಾರ್ಯಕ್ರಮದಲ್ಲೂ ಮೊನ್ನೆ ನಂದಿಯಲ್ಲಿ 30,000 ಜನಕ್ಕೆ ಅನ್ನದಾನ ಮಾಡಿದ್ದೀನಿ. 10 ಆ್ಯಂಬುಲೆನ್ಸ್ ಇಟ್ಟು ತಿಂಗಳಿಗೆ 15 ಲಕ್ಷ ಖರ್ಚು ಮಾಡ್ತಿದ್ದೀನಿ. 70,000 ಮನೆಗೆ ಸೀರೆ ಕೊಟ್ಟಿದ್ದೀನಿ. 5,000 ರೂಪಾಯಿ MBBS ಇಂಜಿನಿಯರಿಂಗ್ಗೆ ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ. 10th ಓದೋ ಮಕ್ಕಳಿಗೆ 1,000 ರೂಪಾಯಿ ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ. ಮುನ್ಸಿಪಲ್ ಕಾಲೇಜಲ್ಲಿರೋರಿಗೆ 3,000 ಜನಕ್ಕೆ ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ. ಆಟೋ ಡ್ರೈವರ್ ಮಕ್ಕಳಿಗೆ 5,000 ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ. ಅಪ್ಪ ಅಮ್ಮ ಇಲ್ದಿರೋ ಮಕ್ಕಳಿಗೆ 50 ಲಕ್ಷ ಡಿಪಾಸಿಟ್ ಮಾಡಿದ್ದೀನಿ. ಮೋಸ್ಟ್ಲಿ ಅವ್ರಿಗೆ ಮತಿಭ್ರಮಣೆ ಆಗಿದೆ. ಪೆರೇಸದ್ರದ ವಿಚಾರ ಅವ್ರು ಮಾತಾಡೋ ಪಕ್ಕದಲ್ಲಿ ಯಾರೋ ಕಾಮೆಂಟ್ ಹಾಕಿದ್ರು. ಮೋಸ್ಟ್ಲಿ ಅವ್ರ ಕುಟುಂಬ ಏನು ಮಾಡಿದೆ, ನನ್ನ ಕುಟುಂಬ ಏನು ಮಾಡಿದೆ ಅಂತ ಪೆರೇಸದ್ರ ಜನತೆಗೆ ಗೊತ್ತು. ಇಲ್ಲ ನನಗೆ ಆ ಪ್ರಮಾಣದ ಓಟ್ ಬರ್ತಿಲ್ಲ. ನಾನು ಇದೇ ಸಂದರ್ಭದಲ್ಲಿ
ಮಾನ್ಯ ಅನಂತಕುಮಾರ್ ಅವ್ರ ಬಗ್ಗೆ ಮಾತಾಡೋದಕ್ಕೆ ನನಗೆ ವೇದಿಕೆ ಸಿಗಲಿಲ್ಲ. ಮಾನ್ಯ ಅನಂತಕುಮಾರ್ ಹೆಗಡೆ ಅವರೇ, ಸಂವಿಧಾನನ ಬದಲಿಸ್ತೀವಿ ಅಂತ ನೀವೇನೋ ಸ್ಟೇಟ್ಮೆಂಟ್ ಕೊಟ್ಟರಿ. ನಿಮ್ಮಪ್ಪ, ನಿಮ್ಮ ತಾತ, ಅವರಪ್ಪ ಕೈಯಲ್ಲೂ ಅದಾಗಲ್ಲ. ಗೌರವಾನ್ವಿತ ಅನಂತಕುಮಾರ್ ಹೆಗಡೆ ಅವರೇ, ಮತ್ತೊಮ್ಮೆ ಹೇಳ್ತಿದ್ದೀನಿ, ನಿಮ್ಮ ತಂದೆಯವರು, ನಿಮ್ಮ ತಾತ ಅವರು, ಅವರ ಅಪ್ಪ ಅವರು, ಇವರು ಯಾರ ಕೈಯಲ್ಲೂ ಸಂವಿಧಾನ ಟಚ್ ಮಾಡೋಕ್ಕಾಗಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರೋ ಸಂವಿಧಾನದ ಬಗ್ಗೆ ನಿಮಗೆ ಅದೆಷ್ಟು ಸೀಟ್ ಬಂದರೂ ಮೊದಲು ಅಷ್ಟು ಬರಲಿ, ಮತ್ತೆ ಅದ್ರ ಬಗ್ಗೆ ಯೋಚನೆ ಮಾಡ. ಅನಂತಕುಮಾರ್ ಹೆಗಡೆ ಅವ್ರಿಗೆ ಮೊನ್ನೆ ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಆನೆ ಹೋಗುವಾಗ ನಾಯಿ ಬೊಗಳುತ್ತೆ ಅಂತ ಈ ಕತೆ ಹೇಳಿದ್ರು ನೆನ್ನೆ. ಆನೆ ಹೋಗುವಾಗ ನಾಯಿ ಬೊಗಳುತ್ತೆ ಅಂತ. ಅನಂತಕುಮಾರ್ ಹೆಗಡೆ ಅವರೇ, ನೀವು ಹೇಳಿದ್ರಲ್ಲ ಆ ಕಥೆಯಲ್ಲಿ ಆನೆ ಯಾರು ಗೊತ್ತಾ? ನಮ್ಮ ಸಿದ್ದರಾಮಯ್ಯ ಸಾಹೇಬ್. ಅದು ಇನ್ನೊಂದು ಪ್ರಾಣಿ ಇದೆ ಅಲ್ಲ, ಅದು ತಾವ ಅಂತ ಕೇಳ್ತಿದ್ದೀನಿ ಅಷ್ಟೇ ಸರ್. ಮತ್ತೆ ನಾನು ತಪ್ಪಾಗ್ತೀನಿ. ಥ್ಯಾಂಕ್ ಯು ಸರ್. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುವುದು. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಸೇವಾ ಅಭಿವೃದ್ಧಿ ಸಂಘ, ಪಟ್ರೇನಹಳ್ಳಿ, ಕಸಬಾ ಹೋಬಳಿ, ಚಿಕ್ಕಬಳ್ಳಾಪುರ ತಾಲೂಕು ಮತ್ತು ಜಿಲ್ಲೆ. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಅದ್ದೂರಿ ತಿರು ಕಲ್ಯಾಣೋತ್ಸವ ಹಾಗೂ ರಥೋತ್ಸವ ದಿನಾಂಕ 25/3/2024 ಸೋಮವಾರ. ಸರ್ವರಿಗೂ ಆಧಾರದ ಸುಸ್ವಾಗತ. ಇಂತಿ ಪುರೋಹಿತರು ಉಮೇಶ್ ಸ್ವಾಮಿ, ಧನಂಜಯ್ ಸಂಗಡಿಗರು. ಮೊಬೈಲ್ ಸಂಖ್ಯೆ 8310199004. ಪ್ರಕಟಣೆ: ಶ್ರೀ ಬಾಲಾಜಿ ಆಗ್ರೋ ಟ್ರೇಡರ್ಸ್, ಉತ್ತಮ ಕೀಟನಾಶಕ ಹಾಗೂ ರಸಗೊಬ್ಬರ ವ್ಯಾಪಾರಿಗಳು, ಶಿಡ್ಲಘಟ್ಟ ರಸ್ತೆ, ಜಯಮ್ಮ ಪಿಳ್ಳಪ್ಪ ಕಾಂಪ್ಲೆಕ್ಸ್ ಎದುರು, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಯಶವಂತ್. ಮೊಬೈಲ್ ಸಂಖ್ಯೆ 9066333995 ಮತ್ತು ಶ್ರೀ ತಿರುಮಲ ಕಮ್ಯುನಿಕೇಷನ್ಸ್, ಪಿಳ್ಳಪ್ಪ ಕಾಂಪ್ಲೆಕ್ಸ್, MG ರಸ್ತೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8088195842. ಕಾವೇರಿ ಬೋರ್ವೆಲ್ಸ್. ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರು ಅಂಬರೀಶ್ ರವರು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಸಮಸ್ತ ರೈತ ಬಾಂಧವರಿಗೆ ಬೋರ್ವೆಲ್ ಇತಿಹಾಸದಲ್ಲಿಯೇ ಹಿಂದೆಂದೂ ಕಾಣದ ಅತ್ಯಾಕರ್ಷಕ ರಿಯಾಯಿತಿಗಳನ್ನು ಕೊಡುತ್ತಿದ್ದಾರೆ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮ್ಮ ಭೂಮಿಯಲ್ಲಿಯೇ ಬೋರ್ವೆಲ್ ಪಾಯಿಂಟ್ ಮಾಡಿಕೊಟ್ಟು ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮಗೆ ಬೋರ್ವೆಲ್ ಕೊಡಿಸಿಕೊಡುತ್ತೇವೆ. ನಮ್ಮ ರೈತ ಬಾಂಧವರಿಗೆ ಮತ್ತೊಂದು ಸಂತಸದ ಸುದ್ದಿ ಎಂದರೆ, ಆಕಸ್ಮಿಕವಾಗಿ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೈಲೂರಾದಲ್ಲಿ ಬೋರ್ವೆಲ್ ನಿಂತ ಸ್ಥಳದಲ್ಲೇ ಒಟ್ಟು ಮೊತ್ತದಲ್ಲಿ ಅರ್ಧದಷ್ಟು ಹಣ ವಾಪಸ್ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ಸ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಇರೋದಿಲ್ಲ. ಮತ್ತು ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಅನ್ನದಾತ ಬಾಂಧವರಿಗೆ ಹೆಚ್ಚಿನ ಹೊರೆಯಾಗದಂತೆ ಮಾರುಕಟ್ಟೆ ಬೆಲೆಯಲ್ಲಿ ಕೇಸಿಂಗ್ ಹಾಕಿಸಿಕೊಡುತ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರು ಅಂಬರೀಶ್. Nandi Hillview International School is delighted to announce the starting of its campus from this academic year. The brand new extensive campus is situated on a 5.5-acre area at Ketanahalli Main Road, Hariharapura, Chikbalapur, which is just 5 kilometers away from Chikbalapur. Nandi Hillview International School follows both the CBSE and the state syllabus, which is carefully designed and prepared by academic experts keeping the learning standards in mind. Ultimately, Nandi Hillview International School aims to churn out truly global citizens of tomorrow who are fully equipped with all the basic life skills needed to survive, compete and excel in the challenging and ever-changing world. So come, join hands with Nandi family and make progress. ಹೆಣ್ಣು ಮಕ್ಕಳ ಭವಿಷ್ಯದ ಬುನಾದಿಯಾಗಿರುವ ಏಕೈಕ ಶಿಕ್ಷಣ ಸಂಸ್ಥೆ ಸೆಂಟ್ ಜೋಸೆಫ್ ಗವರ್ಮೆಂಟ್ ಗರ್ಲ್ಸ್ PU ಕಾಲೇಜ್, ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ.
ಗುಣಮಟ್ಟದ ಶಿಕ್ಷಣಕ್ಕೆ ಹೆಸರಾಗಿರುವ ಮಹಿಳಾ ಶಿಕ್ಷಣ ಸಂಸ್ಥೆ, ಎಲ್ಲ ವರ್ಗದ ಹೆಣ್ಣು ಮಕ್ಕಳಿಗಾಗಿ ಇರುವ ಏಕೈಕ ಕಾಲೇಜು, ಶಿಸ್ತುಬದ್ಧ ಕಲಿಕಾ ವಾತಾವರಣ, ಅನುಭವಿ ಶಿಕ್ಷಕ ವೃಂದ, ವಿಶಾಲವಾದ ತರಗತಿ ಕೊಠಡಿಗಳು, ಜಿಲ್ಲೆಯಲ್ಲಿಯೇ ಅತ್ಯುತ್ತಮವಾದ ಲ್ಯಾಬ್ ವ್ಯವಸ್ಥೆಯನ್ನ ಹೊಂದಿದೆ. ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಿಗೂ ಸಹ ಪ್ರೋತ್ಸಾಹ ನೀಡಲಾಗುತ್ತದೆ. ಹೆಣ್ಣು ಸಮಾಜಕ್ಕೆ ಹೊನ್ನು ಎಂಬ ನಾಣ್ಣುಡಿಯಂತೆ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಓದಿದ ನೂರಾರು ಮಂದಿ ವಿದ್ಯಾರ್ಥಿನಿಯರು ಹಲವಾರು ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವುದು ಈ ಶಿಕ್ಷಣ ಸಂಸ್ಥೆಯ ಹೆಗ್ಗಳಿಕೆಯಾಗಿದೆ. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ. ಸೆಂಟ್ ಜೋಸೆಫ್ ಕಾನ್ವೆಂಟ್ ಗರ್ಲ್ಸ್ PU ಕಾಲೇಜ್, ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 08156270178, ಮೊಬೈಲ್ ಸಂಖ್ಯೆ 9741670812. ಶಿಡ್ಲಘಟ್ಟ ಜನತೆಗೊಂದು ಸಂತಸದ ಸುದ್ದಿ. ಮೊಟ್ಟ ಮೊದಲ ಬಾರಿಗೆ ನಿಮ್ಮ ಶಿಡ್ಲಘಟ್ಟದಲ್ಲಿ SMMS ಅರ್ಪಿಸುವ ಶಿವರಾತ್ರಿ ಉತ್ಸವ ಮೇಳ, ರಿಯಲ್ ಫಿಶ್ ಶೋ ಎಕ್ಸಿಬಿಷನ್ ಅಂಡ್ ಅಮ್ಯೂಸ್ಮೆಂಟ್. ಸ್ಥಳ ಮಯೂರ ಸರ್ಕಲ್ ಹತ್ತಿರ, ಸೂಪರ್ ಮಾರ್ಕೆಟ್ ಎದುರು, ಮುನಿಕೃಷ್ಣಪ್ಪ ತೋಟ, ಶಿಡ್ಲಘಟ್ಟ. ಸಮಯ 5 ಗಂಟೆಯಿಂದ 10 ಗಂಟೆಯವರೆಗೆ. ಕೇವಲ ದುಬೈ, ಸಿಂಗಪುರ್, ಮಲೇಷಿಯಾಗಳಂತಹ ದೇಶಗಳಲ್ಲಿ ಕಾಣುತ್ತಿದ್ದ ರಿಯಲ್ ಫಿಶ್ ಶೋ ಎಕ್ಸಿಬಿಷನ್ ಇದೀಗ ನಿಮ್ಮ ಶಿಡ್ಲಘಟ್ಟದಲ್ಲಿ. ಅಷ್ಟೇ ಅಲ್ಲ, ಜಾಯಿಂಟ್ ವೀಲ್, ಕೊಲಂಬಸ್, ಡ್ರ್ಯಾಗನ್ ಸೇರಿದಂತೆ ನಾನಾ ರೀತಿಯ ತಿನಿಸು ಪದಾರ್ಥಗಳು, ರೆಡಿಮೇಡ್ ಜ್ಯುವೆಲರಿ ವಸ್ತುಗಳು ದೊರೆಯುತ್ತದೆ. ಮಕ್ಕಳಿಗೆ ಅದ್ಭುತ ಮನರಂಜನೆಗಾಗಿ ಒಮ್ಮೆ ಭೇಟಿ ನೀಡಿ. SMMS ಅರ್ಪಿಸುವ ಶಿವರಾತ್ರಿ ಉತ್ಸವ ಮೇಳ, ರಿಯಲ್ ಫಿಶ್ ಶೋ ಎಕ್ಸಿಬಿಷನ್ ಅಂಡ್ ಅಮ್ಯೂಸ್ಮೆಂಟ್. ಸ್ಥಳ ಮಯೂರ ಸರ್ಕಲ್ ಹತ್ತಿರ, ಸೂಪರ್ ಮಾರ್ಕೆಟ್ ಎದುರು, ಮುನಿಕೃಷ್ಣಪ್ಪ ತೋಟ, ಶಿಡ್ಲಘಟ್ಟ. ಶಾಪಿಂಗ್ ಲ್ಯಾಂಡ್ ಹೈಪರ್ ಮಾರ್ಕೆಟ್, ಜಿಲ್ಲಾ ನ್ಯಾಯಾಲಯ ಮುಂಭಾಗ, PLD ಬ್ಯಾಂಕ್ ಕಾಂಪ್ಲೆಕ್ಸ್, ಚಿಕ್ಕಬಳ್ಳಾಪುರ ನಗರ. ನಮ್ಮಲ್ಲಿ ತಾಜಾ ಹಣ್ಣು, ತರಕಾರಿಗಳು, ದಿನಸಿ ಪದಾರ್ಥಗಳು, ಮಕ್ಕಳ ತಿಂಡಿ ತಿನಿಸುಗಳು, ಕಾಸ್ಮೆಟಿಕ್ಸ್, ಅಡುಗೆ ಪದಾರ್ಥಗಳು, ಗೃಹ ಉಪಯೋಗಿ ವಸ್ತುಗಳು, ಬರ್ತ್ಡೇ ಪೇಸ್ಟ್ರಿ ಕೇಕ್ಸ್ಗಳೆಲ್ಲ ವಿಶೇಷ ರಿಯಾಯಿತಿ ದರದಲ್ಲಿ ದೊರೆಯುತ್ತದೆ. ವಿಶೇಷ ಆಫರ್, ನಮ್ಮಲ್ಲಿ 8 ವಿವಿಧ ಬಗೆಯ ದಿನಸಿ ಪದಾರ್ಥಗಳು ಕಾಂಬೋ ಆಫರ್ನಲ್ಲಿ 1249 ರೂಗಳಿಗೆ ಮಾತ್ರ ಲಭ್ಯ. 1999 ರು ಮೌಲ್ಯದ ಆರ್ಟಿಫಿಷಿಯಲ್ ಒಡವೆ ಖರೀದಿಗೆ 200 ರೂಗಳಷ್ಟು ಗಿಫ್ಟ್ ವೋಚರ್. 1499 ರು ಮೌಲ್ಯದ ಆರ್ಟಿಫಿಷಿಯಲ್ ಒಡವೆ ಖರೀದಿಗೆ 250 ರೂಗಳ ಗಿಫ್ಟ್ ವೋಚರ್ ಉಚಿತ. ಹೋಮ್ ಡೆಲಿವರಿಗಾಗಿ ಹಾಗೂ ವಾಟ್ಸ್ಆಪ್ ಆರ್ಡರ್ಗಾಗಿ 9731518002 ಸಂಖ್ಯೆಗಳನ್ನು ಸಂಪರ್ಕಿಸಿ. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ. ಗೃಹಿಣಿಯರ ಅಚ್ಚುಮೆಚ್ಚಿನ ಶಾಪಿಂಗ್ ಲ್ಯಾಂಡ್ ಹೈಪರ್ ಮಾರ್ಕೆಟ್, ಜಿಲ್ಲಾ ನ್ಯಾಯಾಲಯ ಮುಂಭಾಗ, PLD ಬ್ಯಾಂಕ್ ಕಾಂಪ್ಲೆಕ್ಸ್, ಚಿಕ್ಕಬಳ್ಳಾಪುರ ನಗರ. ಜನವಸತಿ ಪ್ರದೇಶ, ಶಾಲಾ ಕಾಲೇಜುಗಳು ಇರುವ ಕಡೆ ಮದ್ಯದಂಗಡಿ ತೆರೆಯುವುದನ್ನು ವಿರೋಧಿಸಿ ಸುತ್ತಮುತ್ತಲ ಜನ ಪ್ರತಿಭಟನೆ, ಧರಣಿ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ನಡೆದಿದೆ. ಈ ಕುರಿತು ಒಂದು ವರದಿ. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ ದೇವಗಾನಹಳ್ಳಿ ಬಳಿ ಇರುವ ಕನಕನಗರ ಬಡಾವಣೆಯಲ್ಲಿ ಬೃಹತ್ ಕಟ್ಟಡವೊಂದು ನಿರ್ಮಾಣವಾಗಿದ್ದು, ಅಲ್ಲಿ ನಿಹಾಲ್ ಪಿಕ್ ಪಂಚ್ ಬಾರ್ ಮತ್ತು ರೆಸ್ಟೋರೆಂಟ್ಗೆ ಅಬಕಾರಿ ಇಲಾಖೆಯಿಂದ ಪರವಾನಗಿ ದೊರೆತಿದೆ. ಇದನ್ನ ಕೂಡಲೇ ರದ್ದು ಮಾಡಬೇಕೆಂದು ರೈತ ಸಂಘದವರು, ರೈತ ಮಹಿಳೆಯರು, ಕನಕನಗರದ ನಿವಾಸಿಗಳು ಮತ್ತು ಕಾರ್ತಿಕ್ ಲೇಔಟ್ ನಿವಾಸಿಗಳು ಸ್ಥಳದಲ್ಲಿಯೇ ಕುಳಿತು ಪ್ರತಿಭಟಿಸಿದರು. ಕನಕನಗರ ನಿವಾಸಿಗಳ ಹೋರಾಟಕ್ಕೆ, ಕನಕನಗರ ಮಹಿಳೆಯರ ಹೋರಾಟಕ್ಕೆ, ಕನಕನಗರದಲ್ಲಿ ಅಕ್ರಮವಾಗಿ ಬಾರ್ ನಿರ್ಮಾಣ ಮಾಡಿರುವ ವಿರುದ್ಧ ಹೋರಾಟಕ್ಕೆ.
ನಿಯಮಗಳನ್ನು ಉಲ್ಲಂಘಿಸಿ ವಸತಿ ಪ್ರದೇಶದ ನಡುವೆ ಬಾರ್ ಮತ್ತು ರೆಸ್ಟೋರೆಂಟ್ ತೆರೆಯಲು ಅಬಕಾರಿ ಇಲಾಖೆ ಲೈಸೆನ್ಸ್ ನೀಡಿದ್ದಾರೆ. ಈ ಬಗ್ಗೆ ಈ ಹಿಂದೆಯೂ ನಾವು ಹಲವು ಬಾರಿ ಮನವಿ ಸಲ್ಲಿಸಿದ್ದೆವು. ಪಂಚಾಯಿತಿ ಅಥವಾ ಇನ್ಯಾವುದೇ ಇಲಾಖೆಯವರಾಗಲಿ ಅನುಮತಿಯನ್ನ ನೀಡಬಾರದೆಂದು ಕೂಡ ತಿಳಿಸಿದ್ದೆವು. ಆದರೆ ಎಲ್ಲವೂ ಗೌಪ್ಯವಾಗಿ ಅಕ್ರಮವಾಗಿ ಪರವಾನಗಿಯನ್ನ ಪಡೆದುಕೊಳ್ಳಲಾಗಿದೆ ಎಂದು ಆರೋಪಿಸಿದರು. ರಾತ್ರಿ 8-8:30 ಬರ್ತೀವಿ. ನಮಗೂ ಭಯ ಇದೆ. ನಮ್ಮ ಸೊಸೆಗಳು ಕೆಲ್ಸಕ್ಕೆ ಹೋಗ್ತಾರೆ. ಅವರು 7:30-8 ಗಂಟೆಯಲ್ಲೇ ಬರ್ತಾರೆ. ಒಂದೊಂದು ಸಾರಿ ಗಾಡಿ ಇರಲ್ಲ, ನಡ್ಕೊಂಡು ಬರ್ತಾರೆ. ಬರಬೇಕಾದ್ರೆ ಇಲ್ಲಿ ಏನಾನ ಹೆಚ್ಚು ಕಮ್ಮಿ ಆಯ್ತು ಅಂದರೆ ನಮಗೂ ಭಯ ಇದೆ. ಅದರಿಂದ ಇಲ್ಲಿ ಇರಲೇಬಾರ್ದು ಸರ್. ಬೇಡ ಬಾರ್ ಆರಂಭದ ಸ್ಥಳೀಯರ ಪ್ರತಿರೋಧಕ್ಕೆ ರೈತ ಸಂಘವು ಬೆಂಬಲ ವ್ಯಕ್ತಪಡಿಸಿದ್ದು, ಸ್ಥಳೀಯರು ಹಾಗೂ ರೈತ ಸಂಘದ ಸದಸ್ಯರು ಪ್ರತಿಭಟನೆ ನಡೆಸಿದರು. ಉದ್ದೇಶಿತ ಬಾರ್ ಮತ್ತು ರೆಸ್ಟೋರೆಂಟ್ ಕಟ್ಟಡ ನಿರ್ಮಾಣವಾಗುತ್ತಿರುವ ಜಾಗವು ವಸತಿ ಪ್ರದೇಶವಾಗಿದ್ದು, ಯಾವುದೇ ಕಾರಣಕ್ಕೂ ವಸತಿ ಪ್ರದೇಶದಲ್ಲಿ ಬಾರ್ ಆರಂಭಿಸಲು ಬಿಡುವುದಿಲ್ಲ. ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲವಾಗುತ್ತದೆ. ನಿಯಮಗಳನ್ನು ಉಲ್ಲಂಘಿಸಿ ಆರಂಭಿಸಲು ಉದ್ದೇಶಿಸಿರುವ ಬಾರ್ಗೆ ತೆರೆಯಲು ಅವಕಾಶ ಕೊಟ್ಟರೆ ಪ್ರತಿಭಟನೆ ಮಾಡಬೇಕಾಗಿತ್ತೆಂದು ಎಚ್ಚರಿಸಿದರು. ಅಲ್ಲಿ ನಿಂತ್ಕೊಂಡು ಮಾಡೋದು, ಬಾಗ್ಲಿಗಳೆಲ್ಲ ಇದು ಮಾಡ್ತಾರೆ. ನೈಟ್ ನಾವು ಓಡಾಡಕ್ ನಮಗೂ ಇಲ್ಲಿ ಕಷ್ಟ ಇದೆ. ಸದ್ಯಕ್ಕೆ ಇಲ್ಲಿ ಹೆಣ್ಮಕ್ಳು ಬೇರೆ ಇಲ್ಲಿ ಇವರಿದ್ದಾರೆ. ಅವರು ನೈಟ್ ಇಲ್ಲೆಲ್ಲ ಕರ್ಕೊಂಡ್ಬಂದು ಆಟೋಗಳೆಲ್ಲ ಬಂದು ಇದು ಮಾಡ್ತಾ ಇರ್ತಾರೆ. ನಮಗೂ ಬೇಜಾರಾಗುತ್ತೆ ಅದನ್ನ ನೋಡ್ಬಿಟ್ಟು. ಅದನ್ನ ಯಾವ ತರ ಡಿಪಾರ್ಟ್ಮೆಂಟ್ ಅವ್ರು ಯಾಕೆ ಕೊಟ್ಟಿದ್ದಾರೆ ಏನು ನಮಗೂ ಅದು ಅರ್ಥ ಆಗ್ತಾ ಇಲ್ಲ. ಹೆಣ್ಣಿನ ಗೋಳು ಅರ್ಥ ಆಗಲ್ವಾ ಅವ್ರಿಗೆ? ಅದಾಗ್ಲಿಲ್ಲ ನಾವು ಹೋರಾಟ ಮಾಡೇ ಮಾಡ್ತೀವಿ. ನೀವು ಕೊಡಿ, ಇಲ್ಲ ನಾವು ಕೊಡಕ್ಕಾಗಲ್ಲ, ಇಲ್ಲ ನಮ್ಮ ಇಷ್ಟ, ನಾವು ಮಾಡೋದು ಹಿಂಗೆ, ನಾವು ಪರ್ಮಿಷನ್ ಕೊಡ್ತೀವಿ. ಇಲ್ಲ ನಿಮ್ಗೆ ಯಾರ್ದು ನಾವು ಕೇರ್ ಮಾಡೋದಿಲ್ಲ ಅನ್ನಂಗಿದ್ರೆ ನೀವು ಹೋಗಿ ಸರ್, ನಮ್ಮ ಪ್ರತಿಭಟನೆ ನಾವು ಮಾಡ್ತೀವಿ ಅಷ್ಟೇ. ನೀವು ಹೋಗಿ. ಅಲ್ಲ ಏನು ಬೇಜವಾಬ್ದಾರಿ ಉತ್ತರ ಕೊಡ್ತೀವಿ ಸರ್ ನೀವು? ನಾವು ಕೊಡಲ್ಲ ಅಂತ ಹೇಳ್ತಾ ಇಲ್ಲ. ನಿಮ್ಗೆ ಯಾವುದೇ ಈ ಸಂದರ್ಭದಲ್ಲಿ ಸ್ಥಳಕ್ಕೆ ಆಗಮಿಸಿದ ಅಬಕಾರಿ ಇಲಾಖೆಯ ಚಿಂತಾಮಣಿ ವಿಭಾಗದ ಉಪ ಅಧೀಕ್ಷಕ ಸುರೇಶ್ ಮತ್ತು ಅಬಕಾರಿ ನಿರೀಕ್ಷಕಿ ನೇತ್ರಾವತಿ ಅವರು ಪ್ರತಿಭಟನಾಕಾರರಿಗೆ ಅವರ ಅಹವಾಲುಗಳನ್ನು ಮೇಲಾಧಿಕಾರಿಗಳಿಗೆ ತಿಳಿಸಿ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ಅದನ್ನ ಮೇಲಾಧಿಕಾರಿ ಕಳಿಸಿ ಅದು ಏನು ಈಗಿರೋಕೆ ನಮ್ಗೇನೋ ಕಾನೂನು ಅಥವಾ ನಮ್ಮ ದಾಖಲಾತಿಗಳು ಬೇರೆ ಇಲಾಖೆಯವರು ಕೊಟ್ಟಿದ್ದಾರೆ, ಅವನ್ನೆಲ್ಲ ಕ್ರೋಢೀಕರಿಸಿ ಮಾಡಿದ್ದೀವಿ ಸರ್. ನಿಮಗೆ ನಾವು ಕೊಡಬಾರ್ದು ಅಂತ ಇಲ್ಲಿ ಪಕ್ಕ ಬಂದವರು ಅರ್ಜಿ ಕೊಟ್ಟಿದ್ದೀವಿ. ಈಗ ಅಹವಾಲ್ ಕೊಡಿ, ಅಹವಾಲ್ ಕೊಟ್ಟಾದ್ಮೇಲೆ ಅದು ಏನು ದಾಖಲಾತಿ ರೈತ ಸಂಘದ ತಾಲೂಕು ಅಧ್ಯಕ್ಷ ತಾದೂರು ಮಂಜುನಾಥ್, ಜಿಲ್ಲಾ ಉಪಾಧ್ಯಕ್ಷ ವೀರಾಪುರ ಮುನಿನಂಜಪ್ಪ, ಸುಂಡ್ರಹಳ್ಳಿ ಬೀರಪ್ಪ, ಆಂಜನೇಯ ರೆಡ್ಡಿ, ಎಂ ವೆಂಕಟರಮಣ ಸ್ವಾಮಿ, ಕೃಷ್ಣಪ್ಪ, ಬಸವರಾಜಪ್ಪ ಮತ್ತಿತರರು ಉಪಸ್ಥಿತರಿದ್ದರು. ಶಿಡ್ಲಘಟ್ಟ ಗ್ರಾಮಾಂತರ ಪೊಲೀಸ್ ಠಾಣೆ ಪಿಎಸ್ಐ ಸತೀಶ್ ಮತ್ತು ಸಿಬ್ಬಂದಿ ಸೂಕ್ತ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಿದರು. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಶಾಸಕ ಪ್ರದೀಪ್ ಈಶ್ವರ್ ಅವರು ಸಮಸ್ಯೆ ಹೇಳೋದಕ್ಕೆ ಸಿಗುತ್ತಿಲ್ಲ. ಶಾಸಕರು ಸ್ಥಳಕ್ಕೆ ಬಂದು ಸಮಸ್ಯೆ ಆಲಿಸುವವರೆಗೂ ಅನಿರ್ದಿಷ್ಟ ಧರಣಿ ನಡೆಸುವುದಾಗಿ ರೈತ ಸಂಘದ ರಾಜ್ಯಾಧ್ಯಕ್ಷ ಜಿಜಿ ಹಳ್ಳಿ ಬಿ ನಾರಾಯಣಸ್ವಾಮಿ ಆರಂಭಿಸಿದ್ದ ಧರಣಿ ಅಂತ್ಯವಾಗಿದೆ. ಈ ಕುರಿತು ಒಂದು ವರದಿ. ಸನ್ಮಾನ್ಯ ಶಾಸಕರೇ, ತಾವು ಇವಾಗ ಈ ಒಂದು ಕ್ಷೇತ್ರದಲ್ಲಿ ಆಯ್ಕೆಯಾಗಿ ಬಹಳಷ್ಟು ಸತಿ ನಾವು ಹೋರಾಡಿ ಒದ್ದಾಡಿ ವಿಫಲರಾಗ್ತೀವಿ. ದೂರವಾಣಿ ಮುಖಾಂತರನೂ ನಮಗೆ ಏನೋ ಒಂಥರ ಪಿಕ್ಚರ್ ಕಾಣಬೇಕು ನಿಮ್ಮಲ್ಲಿ. ಈ ಒಂದು ಕ್ಷೇತ್ರದ ಅಭಿವೃದ್ಧಿನಲ್ಲಿ ನಾವು ಏನೇನೋ ಕಾಣ್ತಾ ಇದ್ದೀವಿ ಹಗಲ್ಗನಸು ಅಷ್ಟೇ. ಆದರೆ ದಯವಿಟ್ಟು ಒಳ್ಳೆ ನಿಮಗೆ ಸ್ಥಾನ ಸಿಕ್ಕಿದೆ. ಇವತ್ತು ಒಳ್ಳೆ ಪಕ್ಷದಲ್ಲಿ ಒಂದು ಚಿಕ್ಕಬಳ್ಳಾಪುರ ತಾಲೂಕು ಕಚೇರಿ ಮುಂದೆ ಅನಿರ್ದಿಷ್ಟಾವಧಿ ಧರಣಿ ನಡೆಸುತ್ತಿದ್ದ ರೈತ ಸಂಘದ ರಾಜ್ಯಾಧ್ಯಕ್ಷ ಜಿಜಿ ಹಳ್ಳಿ ಬಿ ನಾರಾಯಣಸ್ವಾಮಿ ಸಮಸ್ಯೆ ಹೇಳಲು ಶಾಸಕರಿಗೆ ಕರೆ ಮಾಡಿದರೆ ಸ್ವೀಕರಿಸುತ್ತಿಲ್ಲ. ಶಾಸಕರ ಆಪ್ತ ಕಾರ್ಯದರ್ಶಿಯು ಕರೆ ಸ್ವೀಕರಿಸದೆ ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ. ಹಾಗಾಗಿ ಸಮಸ್ಯೆ ಯಾರ ಬಳಿ ಹೇಳಿಕೊಳ್ಳಬೇಕು ಅರ್ಥವಾಗದೆ ಕ್ಷೇತ್ರದ ಜನತೆ ಪರದಾಡುತ್ತಿದ್ದಾರೆ ಎಂದು ಆರೋಪಿಸಿ ಅನಿರ್ದಿಷ್ಟಾವಧಿ ಧರಣಿ ನಡೆಸುತ್ತಿದ್ರು. ಈ ವಿಚಾರ ತಿಳಿದ ಶಾಸಕ ಪ್ರದೀಪ್ ಈಶ್ವರ್ ಸ್ಥಳಕ್ಕೆ ಆಗಮಿಸಿ
ಭೂ ಅವ್ಯವಹಾರದ ಬಗ್ಗೆ ತನಿಖೆ ನಡೆಸಿ ಅಕ್ರಮ ನಡೆದಿದ್ದರೆ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಜರುಗಿಸುವ ಭರವಸೆ ನೀಡಿದ ಕಾರಣ ಧರಣಿ ಅಂತ್ಯವಾಗಿದೆ. 54 ಸೈಟ್ ಅವರೊಂದು ಖಾಸಗಿಯವ್ರಿಗೆ ಮಾರಿದ್ರು, ಮುರಾಜಿಲ್ದೆ ಕಿತ್ಕೊಂಡು FIR ಮಾಡಿ ಚಾರ್ಜ್ ಶೀಟ್ ಮಾಡಿಸಿದ್ದೀವಿ. ನಾನು ಹೇಳೋದು, ಈಗ ಫ್ರೆಶ್ ಆಗಿ ಹಳೆ DC ಇದ್ದಾಗ ಏನಾಗಿದೆ ನನಗೆ ಗೊತ್ತಿಲ್ಲ. ಈಗ ನಮ್ಮ DC ಅವರ ಅಧ್ಯಕ್ಷತೆಯಲ್ಲಿ ಒಂದು ತನಿಖೆ ಮಾಡಿಸ್ತೀನಿ. ಆ ತನಿಖೆಗೆ ಎಷ್ಟೊತ್ತಾಗುತ್ತೋ ನಾನು ನಾಳೆನೇ ತನಿಖೆಗೆ ಬರೀತೀನಿ. ಫಸ್ಟ್ ಸ್ಟೆಪ್ಪು ಎಲ್ಲ ರೈತ ಬಾಂಧವ್ರಿಗೆ ಹೇಳ್ತಿದ್ದೀನಿ, ತನಿಖೆ ರಿಪೋರ್ಟ್ ಬಂದಮೇಲೆ ನೆಕ್ಸ್ಟ್ ಕೂತು ಡಿಸ್ಕಸ್ ಮಾಡಿ ಕಾನೂನು ರೀತಿ ಏನು ಪ್ರಾವಿಷನ್ ಇದೆಯೋ ಅದು ಮಾಡಿಕೊಡ್ತೀನಿ. ಅಕಸ್ಮಾತ್ ಅದು ಇಲ್ಲೀಗಲ್ ಆಗಿ ಇದು ಮಾಡಿದರೆ ನಾನು ಮುಲಾಜಿಲ್ಲ, FIR ಮಾಡಿಸಿ ಕ್ಯಾನ್ಸಲ್ ಮಾಡಿಸ್ತೀನಿ. ಈಗ ಅವಲ್ಗುರ್ಕಿದ 54 ಸೈಟು ಪಂಚಾಯತಿ ಅವ್ರ ಮೇಲೇ FIR ಆಗಿದೆ, ಚಾರ್ಜ್ ಶೀಟ್ ಎನ್ಕ್ವೈರಿ ಆಗ್ತಿದೆ. ಈಗ ಇಲ್ಲೀಗಲ್ ಆಗಿ ಹಂಗೆ ಏನಾದರೂ ಆಗಿದ್ದರೆ ಸರ್ ಕಾನೂನು ವಿರುದ್ಧವಾಗಿ ಸ್ವಲ್ಪ ದಿನ ತಪ್ಪಿಸ್ಕೋಬೋದು ಅಷ್ಟೇ. ಬಟ್ ಈಗ ನಾನು ಫ್ರೆಶ್ ಆಗಿ DC ಅವ್ರ ಸಾರಥ್ಯದಲ್ಲಿ ಒಂದು ತನಿಖೆ ಮಾಡಿಸ್ತೀನಿ. ಮುದ್ದೇನಹಳ್ಳಿ ಆ ಭಾಗದಲ್ಲಿ ಒಂದು ಸಮಸ್ಯೆ ನನ್ನ ಕಣ್ಣಿಗೆ ಬಂದಿದೆ. ನಾನು ಹೇಳಿದೆ, ಚಿಕ್ಕಬಳ್ಳಾಪುರದಲ್ಲಿ ತಾಲೂಕಲ್ಲಿ ಇಲ್ಲೀಗಲ್ಲಾಗಿ ಅವಲಗುರ್ಕಿ ಹತ್ರ 54 ಸೈಟ್ ಇಲ್ಲೀಗಲ್ಲಾಗಿ ಮಾರಿದ್ರು, ವಾಪಸ್ ಕಿತ್ಕೊಂಡಿದ್ದೀವಿ. ಅದಕ್ಕೊಂದು ಪ್ರೊಸೀಜರ್ ಇರುತ್ತೆ. ಈಗ ಸಮಸ್ಯೆ ಆಗಿದೆ, ಒಂದಷ್ಟು ಜನಕ್ಕೆ ಮಾರಾಕಿದ್ದಾರೆ ಅಂತ ಗಮನಕ್ಕೆ ಬಂದಿದೆ. ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಿಸ್ತೀವಿ. ತಪ್ಪಿತಸ್ಥರಿದ್ದರೆ ಅವ್ರ ಮೇಲೆ FIR ಮಾಡ್ತೀವಿ, ಒದ್ದೊಳಕ್ಕೂ ಹಾಕ್ತೀವಿ, ಮುಲಾಜೆ ಇಲ್ಲ. ಬಟ್ ಇದಕ್ಕೆ DC ನೇತೃತ್ವದಲ್ಲಿ ನಾನು ಇನ್ವೆಸ್ಟಿಗೇಷನ್ಗೆ ಬರೀತೀನಿ. ಸೊ ಅವರು ಸ್ಥಳೀಯ ಕೆಲವು ಅಧಿಕಾರಿಗಳ ಮೇಲೆ ದೂರು ಕೊಟ್ಟಿರೋದ್ರಿಂದ ನಾನು ಯಾವತ್ತೂ ರೈತರ ಪರ, ಇದ್ರ ಪರ. ಹಳೆ ಸರ್ಕಾರದಲ್ಲಿ 20 ದಿನ 30 ದಿನ 40 ದಿನ ಸ್ಟ್ರೈಕ್ ಕೂತು ಅವ್ರು ಕೂಗಿ ಸುಸ್ತಾಗಿ ಹೊರಟೋಗ್ತಿದ್ರು. ನನ್ನ ಗಮನಕ್ಕೆ ನೆನ್ನೆ ಬಂತು, ನಾನು ಇವತ್ತೇ ಬಂದು ಅವ್ರ ಕಷ್ಟ ಕೇಳಿದ್ದೀನಿ. ನಾನು ಬೇರೆ MLAಗಳ ಥರ ಮೊದಲಿದ್ರಲ್ಲ ಅವ್ರ ಥರ 10 ದಿನ 20 ದಿನ ನಿಮ್ಮ ಪಾಡಿಗೆ ನೀವು ಕುತ್ಕೊಂಡು ಹೋಗಿ ಅನ್ಬೋದು. ನಾನು ಅವ್ರ ಕಷ್ಟಕ್ಕೆ ಸ್ಪಂದಿಸ್ತೀನಿ. ನಾಳೆ ಅಥವಾ ನಾಳಿದ್ದೇ DC ನೇತೃತ್ವದಲ್ಲಿ ತನಿಖೆಗೆ ಆದೇಶ ಆಗುತ್ತೆ. ಎಷ್ಟು ಬೇಗ ಆದರೆ ಅಷ್ಟು ಬೇಗ ಕಾನೂನು ರೀತಿಯ ಕ್ರಮ ತಗೊತೀನಿ ಸರ್. ನಿಮ್ಮೆಲ್ಲರ ಹೋರಾಟಕ್ಕೆ ನನ್ನ ಬೆಂಬಲ ಇದೆ. ನಾನು ಹೇಳೋದು, ನೋಡೋಣ ಏನಾಗಿದೆ. ಈಗ ನಿಮ್ಮ ಮೂಗು ನೇರವಾಗಿ ನೀವು ಹೇಳ್ತೀರಾ, ಅಧಿಕಾರಿಗಳು ಮೂಗು ನೇರವಾಗಿ ಅವ್ರು ಹೇಳ್ತಾರೆ. ವಾಸ್ತವ ಏನು ಅಂತ ತನಿಖೆಗೆ ಇದು ಮಾಡೋಣ. ಆವತ್ತು ಬಂದು ಮಾಧ್ಯಮದ ಮುಂದೆನೇ ನಾನು ಏನಾಯಿತು ಅಂತ ಹೇಳ್ತೀನಿ. ಓಕೆನಾ? ಊಟ ಮಾಡಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಡವರಿಗೆ ನಿವೇಶನ, ಭೂಮಿ ನೀಡದ ಅಧಿಕಾರಿಗಳು ಮಹಾರಾಷ್ಟ್ರ ಮತ್ತು ರಾಜಸ್ಥಾನದವರಿಗೆ ನೀಡುತ್ತಿದ್ದಾರೆ. ಮಹಾರಾಷ್ಟ್ರದವರಿಗೆ ಹೌಸ್ ಲೀಸ್ಟ್ ನೀಡಿದ್ದಾರೆ, ಆದರೆ ಸ್ಥಳೀಯ ಬಡವರಿಗೆ ನೀಡಿಲ್ಲ. ಈ ಸಮಸ್ಯೆಗಳನ್ನು ಹೇಳೋಣವೆಂದರೆ ಶಾಸಕರು ಕರೆ ಸ್ವೀಕರಿಸಲ್ಲ, ಸಿಗುತ್ತಲೂ ಇಲ್ಲ. ಹಾಗಾಗಿ ಶಾಸಕ ಪ್ರದೀಪ್ ಈಶ್ವರ್ ಸೇರಿದಂತೆ ಸಂಬಂಧಿಸಿದ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಸಮಸ್ಯೆ ಆಲಿಸಿ ಪರಿಹಾರ ನೀಡುವವರೆಗೂ ಧರಣಿ ನಡೆಸುವುದಾಗಿ ಹೇಳಿದ್ದರು. ಅಲ್ಲದೆ ಅಭಿವೃದ್ಧಿ ವಿಚಾರದಲ್ಲಿ ತಹಸೀಲ್ದಾರ್ ಶಾಸಕರಿಗೆ ತಪ್ಪು ಮಾಹಿತಿ ನೀಡಿದ್ದಾರೆ. ಈ ಬಗ್ಗೆ ಹೇಳಿಕೊಳ್ಳೋಣವೆಂದರೆ ಕಳೆದ 6 ತಿಂಗಳಿನಿಂದ ಶಾಸಕರನ್ನು ಭೇಟಿಯಾಗಲು ಸಾಧ್ಯವಾಗಿಲ್ಲ. ಹಾಗಾಗಿ ಶಾಸಕರು ಬಂದು ಸಮಸ್ಯೆ ಕೇಳಿ ಇತ್ಯರ್ಥಪಡಿಸುವವರೆಗೂ ಧರಣಿ ಮುಂದುವರಿಸುವುದಾಗಿ ಅವರು ಘೋಷಿಸಿದ್ದರು. ಆದರೆ ಶಾಸಕರು ಧರಣಿ ಸ್ಥಳಕ್ಕೆ ಭೇಟಿ ನೀಡಿ ಭರವಸೆ ನೀಡಿದ ಕಾರಣ ಧರಣಿ ಅಂತ್ಯಗೊಳಿಸಿದ್ದಾರೆ. ಇವತ್ತು ಸನ್ಮಾನ್ಯ ಶಾಸಕರು ನಾವೇನು ಅನಿರ್ದಿಷ್ಟ ಧರಣಿ ನೆನ್ನೆಯಿಂದ ಹಮ್ಮಿಕೊಂಡಿದ್ದೀವಿ. ಇವತ್ತು ಶಾಸಕರು ಈ ಒಂದು ಸ್ಥಳಕ್ಕೆ ಬಂದು ನಮ್ಮ ಒಂದು ಸಮಸ್ಯೆಗಳೇನೇನು ಅನ್ನೋದನ್ನು ವೇದಿಕೆ ಹತ್ರನೇ ಬಂದು ಅವರು ಆಲಿಸಿದ್ರು. ಅದರಲ್ಲಿ ಮೈಪನಹಳ್ಳಿದಿರ್ಬೋದು, ಗಂಗಾ ಕಲ್ಯಾಣಿ ಇರ್ಬೋದು, ಬಗೂರು ಕುಂಸಾಗುವಳಿಗಳು, ಹಲವಾರು ಸಮಸ್ಯೆಗಳು. ಇವಾಗ ವಿದ್ಯುತ್ ಸಂಪರ್ಕಗಳು, ಪಂಪ್ ಸೆಟ್ಗಳದ್ದು ಇವೆಲ್ಲ ಅವ್ರ ಗಮನಕ್ಕೆ ತಂದಿದ್ದೀವಿ. ಇವಾಗ ಒಂದು 2-3 ದಿವಸ ಸಮಯ ಕೇಳಿದ್ದಾರೆ. ಇವಾಗ ಅಲ್ಲಿ ಆಗಿರುವಂಥ ತಪ್ಪುಗಳನ್ನ ಹೆಂಗೆ ಸರಿಪಡಿಸ್ಬೇಕು ಅನ್ನೋದನ್ನು ಅವರು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ತನಿಖೆ ಮಾಡಿಸಿ ಅದನ್ನು ಇತ್ಯರ್ಥ ಮಾಡಿಸ್ಕೊಡ್ತೀನಿ ಅಂತ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ. ಇವತ್ತು ಇಲ್ಲಿ ಬಂದು ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಿರೋದ್ರಿಂದ ನಾನು ಅವ್ರಿಗೆ ನಮ್ಮ ಸಂಘಟನೆ ಪರವಾಗಿ ಧನ್ಯವಾದಗಳು ಹೇಳ್ತೀನಿ. ಇದನ್ನು ಮುಂದಿನ ದಿನಗಳಲ್ಲಿ ಅತಿ ತ್ವರಿತವಾಗಿ ಇತ್ಯರ್ಥಪಡಿಸಬೇಕು ಅಂತ ನಾವು ಅವ್ರ ಮೇಲೆ ಒತ್ತಡನೂ ಹಾಕಿದ್ದೀವಿ. ನಿಮ್ಮ ಬೇಡಿಕೆ ಏನು ಹೇಳಿ? ನಮ್ಮ ಬೇಡಿಕೆಗಳಿದೆ. ಇವತ್ತು ಮೈಲ್ಪನಹಳ್ಳಿನಲ್ಲಿ ಸುಮಾರು 75 ಫಲಾನುಭವಿಗಳ ಪಟ್ಟಿ ಆಯ್ಕೆಯಾಗಿತ್ತು. ಹಿಂದಿನಿದ್ದಂಥ ತಹಸೀಲ್ದಾರ್ ಅವರು ಅದಕ್ಕೆ ಲಭ್ಯತೆ ಇರುವಂಥ ಜಮೀನು ಗುರುತಿಸ್ಕೊಟ್ಟಿದ್ರು. ಆದರೆ ಈಗಿರುವಂಥ ಕಂದಾಯ ಅಧಿಕಾರಿಗಳು ತಪ್ಪು ಮಾಹಿತಿಯಿಂದ ಇದು ತಪ್ಪು ಗ್ರಹಕ್ಕೆ ಶಾಸಕರ ಗಮನಕ್ಕೆ ಕೊಟ್ಟಿದ್ದರು. ಅದನ್ನು ಅವ್ರ ಗಮನಕ್ಕೆ ನೇರವಾಗಿ ಏನು ವಾಸ್ತವಾಂಶ ಇದೆಯೋ ಅದನ್ನು ಇದು ಮಾಡಿದ್ದೀವಿ. ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಅದು ತನಿಖೆ ಮಾಡಿಸಿ ವಾಸ್ತವಾಂಶ ವರದಿಯನ್ನು ತರಿಸ್ಕೊಂಡು ಈ ಬಡವರಿಗೆ ಹಕ್ಕುಪತ್ರಗಳನ್ನ ನಾನು ವಿತರಣೆ ಮಾಡ್ತೀನಿ ಅಂತ ನಮಗೆ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ.
ಪ್ರತಿಭಟನೆಯಲ್ಲಿ ರೈತ ಸಂಘದ ಮುಖಂಡರು ಇನ್ನಿತರರು ಉಪಸ್ಥಿತರಿದ್ದರು. ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಬೇಸಿಗೆ ಆರಂಭವಾಗಿ ಬಿಸಿಲಿನ ತಾಪ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಅಂತರ್ಜಲ ಮಟ್ಟ ಕುಸಿಯುತ್ತಿದೆ. ನೀರು ಪೋಲು ಮಾಡದಂತೆ ಎಚ್ಚರ ವಹಿಸಬೇಕಾಗಿದೆ ಎಂದು ಪರಗೋಡು ಗ್ರಾಮ ಪಂಚಾಯಿತಿ ಪಿಡಿಒ ಬಿವಿ ನಾಗಮಣಿ ಕರೆ ನೀಡಿದ್ದಾರೆ. ಬಾಗೇಪಲ್ಲಿ ತಾಲೂಕಿನ ಪರಗೋಡು ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ಅಧ್ಯಕ್ಷೆ ನಾಗಮಣಿ ಸದಾಶಿವರೆಡ್ಡಿ ಅಧ್ಯಕ್ಷತೆಯಲ್ಲಿ ಸಾರ್ವಜನಿಕರ ಕುಂದುಕೊರತೆಗಳ ಸಭೆ ಆಯೋಜಿಸಲಾಗಿತ್ತು. ಕುಡಿಯುವ ನೀರಿನ ಸಮಸ್ಯೆ, ನರೇಗಾ ಯೋಜನೆ ಅನುಷ್ಠಾನ, ಸ್ವಚ್ಛತೆ ಹಾಗೂ ಬೀದಿ ದೀಪಗಳ ನಿರ್ವಹಣೆಗೆ ಸಂಬಂಧಿಸಿದಂತೆ ಸಾರ್ವಜನಿಕರಿಂದ ಅಹವಾಲು ಸ್ವೀಕರಿಸಿ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸುವ ಭರವಸೆ ನೀಡಿದರು. ಹಸಿರು ಕಾರ್ಮಿಕ ಸಂಘಟನೆಯವರಿಗೆ ಸಾಮಗ್ರಿ ಕೊಡ್ಬೇಕಂತ ಹೇಳಿ ಅವರು ಡಿಮ್ಯಾಂಡ್ ಮಾಡಿ ನಮಗೆ ಮೆಮೊರಾಂಡಮ್ ಕೊಟ್ಬಿಟ್ಟು ಹೋಗಿದ್ದಾರೆ. ಅವ್ರಿಗೆ ಅವರು ಸಾಮಗ್ರಿ ಕೊಡಿಸ್ಬೇಕು. ಕೊಡಿಸ್ಬೇಕು. ಅವ್ರು ಬಂದಾಗ ನಾನು ಏನು ಹೇಳಿದ್ರೆ ಕೇಳಿ. ಅವ್ರಿಗೆ ಮೀಟಿಂಗ್ ಇದೆ, ಮೀಟಿಂಗಲ್ಲಿ ಎಲ್ಲ ಮೆಂಬರ್ಸ್ ತಂದು ಎಲ್ಲ ನೋಡ್ಬಿಟ್ಟು ಕೊಡ್ತೀವಿ. ಗ್ರಾಮ ಪಂಚಾಯಿತಿ ಪಿಡಿಒ ಬಿವಿ ನಾಗಮಣಿ ಮಾತನಾಡಿ, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಸೂಚನೆಯಂತೆ ಕುಡಿಯುವ ನೀರಿನ ಸಮಸ್ಯೆ ಉದ್ಭವಿಸದಂತೆ ಎಲ್ಲಾ ರೀತಿಯ ಅಗತ್ಯ ಕ್ರಮಗಳನ್ನು ಈಗಾಗಲೇ ತೆಗೆದುಕೊಳ್ಳಲಾಗಿದೆ ಎಂದರು. ಈ ದಿನ ನಾವು ಪರಗೋಡು ಗ್ರಾಮ ಪಂಚಾಯಿತಿಯಲ್ಲಿ ಸಾರ್ವಜನಿಕರ ಕುಂದುಕೊರತೆ ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು. ಈ ಸಭೆಯಲ್ಲಿ ಕುಡಿಯುವ ನೀರಿನ ಬಗ್ಗೆ, ನರೇಗಾ ಯೋಜನೆಯ ಬಗ್ಗೆ ಹಾಗೂ ಬೀದಿ ದೀಪಗಳ ಬಗ್ಗೆ, ಸ್ವಚ್ಛತೆಯ ಬಗ್ಗೆ ನಾವು ಕಾರ್ಯಕ್ರಮದಲ್ಲಿ ಸಾರ್ವಜನಿಕರಿಂದ ಅಹವಾಲುಗಳನ್ನು ಸ್ವೀಕರಿಸಲಾಯಿತು. ಹಾಗೂ ಈ ಸಭೆಯಲ್ಲಿ ನಮ್ಮ ಸದಸ್ಯರು ಸಹ ಅವರ ಗ್ರಾಮದಲ್ಲಿರುವಂತಹ ಕುಂದುಕೊರತೆಗಳು ಮತ್ತು ಸಮಸ್ಯೆಗಳ ಬಗ್ಗೆ ತಿಳಿಸ್ಕೊಟ್ರು. ಆದಷ್ಟು ಕೆಲವೊಂದು ಸಮಸ್ಯೆಗಳನ್ನು ಈ ದಿನ ಇಲ್ಲೇ ನಾವು ಪರಿಹಾರ ಮಾಡಿದ್ದೀವಿ. ಇನ್ನು ಕೆಲವು ಸಮಸ್ಯೆಗಳನ್ನು ನಾವು ಒಂದಷ್ಟು ನಿಗದಿತ ಸಮಯದಲ್ಲಿ ನಾವು ಪರಿಹಾರ ಮಾಡಿಕೊಡ್ತೀವಿ, ಅದಕ್ಕೆ ಒಂದು ಸಮಸ್ಯೆಗೆ ಉತ್ತರ ಕೊಡ್ತೀವಿ, ನಿಭಾಯಿಸ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ಸಭೆಯಲ್ಲಿ ಹೇಳಿರೋದು ಆಗಿದೆ. ಅದೇ ರೀತಿ ಈ ದಿನ ನಾವು ಪರವಾಗಿದೆ, ಕೊಳವೆ ಬಾವಿಗಳಿಂದ ಇಳುವರಿ ಕಡಿಮೆಯಾಗಿ ಬತ್ತಿ ಹೋಗ್ತಾ ಇದೆ. ಹಾಗಾಗಿ ಕುಡಿಯುವ ನೀರನ್ನು ಬಳಕೆ ಮಾಡುವ ವಿಧಾನದ ಬಗ್ಗೆ, ನಿರ್ವಹಣೆ ಬಗ್ಗೆ ಸಹ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲಾಯಿತು. ಇಷ್ಟು ಒಂದು ಈ ಒಂದು ದಿನ ಸಭೆಯಲ್ಲಿ ನಾವು ಕಾರ್ಯಕ್ರಮವನ್ನು ಹಾಕಿಕೊಂಡು ಇದನ್ನು ಯಶಸ್ವಿಯಾಗಿ ಮಾಡಿದ್ದೀವಿ. ಆದ್ಯತೆಯ ಮೇರೆಗೆ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಕೊಡುವುದಾಗಿ ಸಭೆಯಲ್ಲಿ ಸದಸ್ಯರು ಹಾಗೂ ಉಪಾಧ್ಯಕ್ಷರು ತಿಳಿಸಿರುತ್ತಾರೆ. ನಾವು ಆ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸ್ತೀವಿ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ನಾಗಮಣಿ ಸದಾಶಿವರೆಡ್ಡಿ, ಉಪಾಧ್ಯಕ್ಷೆ ಅರುಣ, ಸದಸ್ಯರಾದ ಡಿಎನ್ ಸುಧಾಕರ್ ರೆಡ್ಡಿ, ನಾಗಮಣಿ ಶಿವಪ್ಪ, ಸುಬ್ಬಾರೆಡ್ಡಿ, ನಂಜುಂಡಪ್ಪ, ಮುದ್ದಮ್ಮ, ಹನುಮಕ್ಕ, ಸರೋಜಮ್ಮ ಮತ್ತಿತರರು ಇದ್ದರು. ಪಿ ಮಂಜುನಾಥ್ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುವುದು. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, ಎಚ್ಬಿ ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, ಬಿಬಿ ರಸ್ತೆ, NS7, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಿಯೆಟ್ ಹಾಗೂ ಅಪೋಲೋ ಸೇರಿದಂತೆ ಎಲ್ಲಾ ಬ್ರಾಂಡ್ಗಳ ಟೈರ್ಗಳು ಟ್ರಕ್ಸ್ ಆಡ್ ಬ್ಲೂ ದೊರೆಯುತ್ತವೆ. ಅತ್ಯಾಧುನಿಕ ತಂತ್ರಜ್ಞಾನ ಯಂತ್ರಗಳಿಂದ ಎಲ್ಲಾ ಮಾದರಿ ಟೈರ್ಗಳನ್ನು ರೀಟ್ರೇಡ್ ಮಾಡಲಾಗುತ್ತದೆ. ಟ್ರಕ್, ಬಸ್, ಕಾರ್ಗಳಿಗೆ 3D ಅಲೈಟ್ಮೆಂಟ್ ಮಾಡಲಾಗುವುದು.
ಅಲ್ಲದೆ ಎಲ್ಲಾ ವಾಹನಗಳ ಬ್ಯಾಟರಿಗಳು, ಎಮಿಷನ್ ಟೆಸ್ಟ್, ಎಲ್ಲಾ ಮೋಟಾರ್ ವೆಹಿಕಲ್ಸ್ ಇನ್ಶೂರೆನ್ಸ್, ಎಂಜಿನ್ ಡಿಕಾರ್ಬನೈಸೇಷನ್ ಮಾಡಲಾಗುವುದು. ಇನ್ನೇಕೆ ತಡ, ಒಮ್ಮೆ ಭೇಟಿ ಕೊಡಿ ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HP ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, BB ರಸ್ತೆ, NS7 ಚಿಕ್ಕಬಳ್ಳಾಪುರ. ಬಾಗೇಪಲ್ಲಿ ಜನತೆಗೊಂದು ಸುವರ್ಣ ಅವಕಾಶ. ಆದ್ಯ ಸ್ಕ್ಯಾನಿಂಗ್ ಪಾಯಿಂಟ್, ರಿಯಾಯಿತಿ ದರದಲ್ಲಿ ಆರೋಗ್ಯ ತಪಾಸಣೆ. ಸ್ಥಳ DVG ರೋಡ್, 21ನೇ ವಾರ್ಡ್, ನಿಯರ್ ಕೋರ್ಟ್ ಕಾಂಪ್ಲೆಕ್ಸ್, ಬಾಗೇಪಲ್ಲಿ. ನಮ್ಮಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಕೂಡಿದ CT ಸ್ಕ್ಯಾನ್, ಎಕ್ಸ್ರೇ, ಅಲ್ಟ್ರಾಸೌಂಡ್, ಮೆಡಿಕಲ್ ಲ್ಯಾಬೊರೇಟರಿ, ಫಿಸಿಯೋಥೆರಪಿ, ECG, 2D ಇಕೋ ಟೆಸ್ಟ್, ENT ಕನ್ಸಲ್ಟೇಷನ್ ಹಾಗೂ ಸ್ಪೆಷಾಲಿಟಿ ಕನ್ಸಲ್ಟೇಷನ್ಗಳು ಲಭ್ಯ. ವಿಶೇಷ ಸೂಚನೆ: CT ಸ್ಕ್ಯಾನ್, ಎಕ್ಸ್ರೇ, ಲ್ಯಾಬೊರೇಟರಿ ಸೌಲಭ್ಯವು ದಿನದ 24 ಗಂಟೆಯೂ ದೊರೆಯುತ್ತದೆ ಹಾಗೂ ಹೋಮ್ ಕಲೆಕ್ಷನ್ ಸರ್ವಿಸ್ ಸಹ ಲಭ್ಯ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ ಆದ್ಯ ಸ್ಕ್ಯಾನಿಂಗ್ ಪಾಯಿಂಟ್. ಸ್ಥಳ DVG ರೋಡ್, 21ನೇ ವಾರ್ಡ್, ನಿಯರ್ ಕೋರ್ಟ್ ಕಾಂಪ್ಲೆಕ್ಸ್, ಬಾಗೇಪಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6362197377. ನಿಮ್ಮ ಮಕ್ಕಳ ಅತ್ಯುತ್ತಮ ಶೈಕ್ಷಣಿಕ ಪ್ರಗತಿಗೆ ಒಂದೇ ಆಯ್ಕೆ, ಅದುವೇ SLV ಇಂಟರ್ನ್ಯಾಷನಲ್ ಸ್ಕೂಲ್ ಕೋ ಎಜುಕೇಷನ್ ಅಂಡ್ ರೆಸಿಡೆನ್ಷಿಯಲ್. ಸ್ಥಳ ಚನ್ನರಾಯಪಟ್ಟಣ ರಸ್ತೆ, ವಿಜಯಪುರ, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಫ್ರೀ ಡೊನೇಷನ್ನೊಂದಿಗೆ 2024-25ನೇ ಸಾಲಿಗೆ ನರ್ಸರಿಯಿಂದ 9ನೇ ತರಗತಿವರೆಗೆ ICSC ಸಿಲೆಬಸ್ಗೆ ಈಗಾಗಲೇ ದಾಖಲಾತಿಗಳು ಪ್ರಾರಂಭವಾಗಿದೆ. ಸೀಮಿತ ಸೀಟ್ಗಳು ಮಾತ್ರ ಲಭ್ಯ. ಉತ್ತಮ ಕಲಿಕಾ ವಾತಾವರಣ, ಸ್ಮಾರ್ಟ್ ತರಗತಿಗಳು, ಡಿಜಿಟಲ್ ತಂತ್ರಜ್ಞಾನದಿಂದ ಅನುಭವಿ ಶಿಕ್ಷಕರಿಂದ ಬೋಧನೆ, ಹಾಸ್ಟೆಲ್ನಲ್ಲಿ ಸುಸಜ್ಜಿತ ಕೊಠಡಿಗಳು, ಶುಚಿ ರುಚಿಯಿಂದ ಕೂಡಿದ ಮಕ್ಕಳಿಗೆ ಉಪಹಾರ ಹಾಗೂ ಊಟದ ವ್ಯವಸ್ಥೆ, ಮಕ್ಕಳ ಸುರಕ್ಷತೆಗಾಗಿ CCTV, GPS ತಂತ್ರಜ್ಞಾನದೊಂದಿಗೆ ಸಾರಿಗೆ ಸೌಲಭ್ಯ, ಕ್ರೀಡೆ, ಪಠ್ಯೇತರ ಚಟುವಟಿಕೆಗಳಿಗೆ ಪ್ರೋತ್ಸಾಹ, ಕಂಪ್ಯೂಟರ್, ಸೈನ್ಸ್ ಹಾಗೂ ಕ್ರೀಡೋ ಲ್ಯಾಬ್ ಸೇರಿ ಮತ್ತಿತರ ಸೌಲಭ್ಯಗಳನ್ನು ಹೊಂದಿದೆ. ವಿಶೇಷ ಸೂಚನೆ: ಹಾಸ್ಟೆಲ್ ಸೌಲಭ್ಯಕ್ಕಾಗಿ ವಿಶೇಷ ಆಫರ್. ಮೊದಲ ದಾಖಲಾತಿಯಾಗುವ 50 ಮಂದಿಗೆ ಕೇವಲ 99,000 ರೂಗಳು ಮಾತ್ರ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ SLV ಇಂಟರ್ನ್ಯಾಷನಲ್ ಸ್ಕೂಲ್ ಕೋ ಎಜುಕೇಷನ್ ಅಂಡ್ ರೆಸಿಡೆನ್ಷಿಯಲ್. ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ವತಿಯಿಂದ ಸರ್ಕಾರದ ವಿವಿಧ ಯೋಜನೆಗಳ ಕುರಿತಾದ ವಸ್ತು ಪ್ರದರ್ಶನಕ್ಕೆ ಶಾಸಕ ಪ್ರದೀಪ್ ಈಶ್ವರ್ ಚಾಲನೆ ನೀಡಿದರು. ಚಿಕ್ಕಬಳ್ಳಾಪುರ ನಗರದ KSRTC ಬಸ್ ನಿಲ್ದಾಣದಲ್ಲಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ವತಿಯಿಂದ ಇಂದು ಸರ್ಕಾರದ ವಿವಿಧ ಯೋಜನೆಗಳ ಕುರಿತಾಗಿ ವಸ್ತು ಪ್ರದರ್ಶನ ಏರ್ಪಡಿಸಲಾಗಿತ್ತು. ಸರ್ಕಾರದ ವಿವಿಧ ಯೋಜನೆಗಳ ಕುರಿತಾಗಿ ಸಾರ್ವಜನಿಕರಿಗೆ ಮಾಹಿತಿ ಜಾಗೃತಿಗಾಗಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಆಯೋಜಿಸಿದ್ದ ವಸ್ತು ಪ್ರದರ್ಶನಕ್ಕೆ ಶಾಸಕ ಪ್ರದೀಪ್ ಈಶ್ವರ್ ಅವರು ಚಾಲನೆ ನೀಡಿ ಮಾತನಾಡಿದ ಅವರು, ಸರ್ಕಾರ ಜಾರಿಗೊಳಿಸಿರುವ ನಾನಾ ಯೋಜನೆಗಳ ಬಗ್ಗೆ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸುವ ಸಲುವಾಗಿ ಆಯೋಜಿಸಿದ್ದ ಈ ವಸ್ತು ಪ್ರದರ್ಶನ ರೈತಾಪಿ ವರ್ಗ, ಕಾರ್ಮಿಕ ವರ್ಗ, ಮಹಿಳೆಯರ ಸಬಲೀಕರಣ, ಮನೆ ಮನ ಬೆಳಗುವ ಭಾಗ್ಯದ ಬೆಳಕು ಸೇರಿದಂತೆ ವಿವಿಧ ಯೋಜನೆಗಳ ಕುರಿತಾಗಿ ಜನರಲ್ಲಿ ಜಾಗೃತಿ ಉಂಟು ಮಾಡಿತು. ಅದೇ ರೀತಿ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸುವ ವಸ್ತು ಪ್ರದರ್ಶನವನ್ನು ಸಾರ್ವಜನಿಕರು ವ್ಯವಸ್ಥಿತವಾಗಿ ವೀಕ್ಷಿಸುವಂತೆ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ವ್ಯವಸ್ಥೆ ಮಾಡಿಕೊಟ್ಟಿದೆ ಎಂದರು. ಹಿಂದುಳಿದ ವರ್ಗದವರಿಗೆ ಇದು ಆಶಾದೀಪ ಆಗಿದೆ. ಈ ನಿಟ್ಟಿನಲ್ಲಿ ನಾವು ನಾಳೆ ಚಿಂತಾಮಣಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು, ಗೃಹ ಸಚಿವರು ಚಿಂತಾಮಣಿಯಲ್ಲಿ ಬೃಹತ್ತಾದ ಗ್ಯಾರಂಟಿ ಯೋಜನೆಯ ಒಂದು ಯಶಸ್ವಿ ಮೀಟನ್ನು ಮಾಡ್ತಿದ್ವಿ. ಮತ್ತು ಅಲ್ಲೇ ಒಂದು ತೆರೆಸಿದ್ರ ಸ್ಟೇಷನ್ ಉದ್ಘಾಟನೆನ ಅಲ್ಲಿಂದಲೇ ಮಾನ್ಯ ಮುಖ್ಯಮಂತ್ರಿಗಳು ಹೋಮ್ ಮಿನಿಸ್ಟರ್ಸಾಗಿ ನಾವು ಉದ್ಘಾಟನೆ ಮಾಡಿಸ್ತಿದ್ವಿ. ಖಂಡಿತವಾಗೂ ಈ ಗ್ಯಾರಂಟಿಗಳು ನಮ್ಮ ಸರ್ಕಾರದ ಜನಪರ ನಿಲುವುಗಳಿಂದ ನಾವು ಈ ಬಾರಿ 22ಕ್ಕೂ ಹೆಚ್ಚು ಸ್ಥಾನ ಗೆಲ್ಲೋ ಭರವಸೆ ನಮ್ಮಲ್ಲಿ ಖಂಡಿತವಾಗೂ ಇದೆ. ಸರ್, ಚಿಕ್ಕಬಳ್ಳಾಪುರದಲ್ಲಿ ನಡೀತಿದೆ. ನಾನು ಪ್ರತಿಯೊಂದು ವಿಚಾರದಲ್ಲೂ ಸ್ಪಷ್ಟವಾಗಿ ಹೇಳಬಯಸ್ತೇನೆ. ನಾನು ಸೇರಿದಂತೆ ನಮ್ಮ ಸಚಿವರು ಸೇರಿದಂತೆ ಪಕ್ಷನಿಷ್ಠೆ. ಪಕ್ಷ ಏನು ಹೇಳಿದ್ರೆ ಅದು ನಾವು ಕೇಳೋದು. ಈಗ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಎಲ್ಲ ಜಿಲ್ಲಾಧ್ಯಕ್ಷರು ತಾವು ಪಟ್ಟಿ ತೆಗೆದು ನೋಡಿ, ಜಿಲ್ಲಾಧ್ಯಕ್ಷರು ಯಾರು 5 ವರ್ಷಕ್ಕಿಂತ ಹೆಚ್ಚಾಗಿ ಜಿಲ್ಲಾಧ್ಯಕ್ಷರಾಗಿತ್ತು
ಅವ್ರಿಗೆಲ್ಲ ನಾವು ಬೋರ್ಡ್ ಕೊಡಬೇಕಾಗಿತ್ತು, ಕಾರಣಾಂತರಗಳಿಂದ ಡಿಲೇ ಆಯಿತು. ಅದಕ್ಕೆ ಎಲ್ಲ ಪ್ರಾಧಿಕಾರಗಳಲ್ಲಿ ನಾವು ಜಿಲ್ಲಾಧ್ಯಕ್ಷರನ್ನೇ ಕೊಡಿಸಿದ್ವಿ. ಆ ಫಾರ್ಮಾಲಿಟಿನ ಚಿಕ್ಕಬಳ್ಳಾಪುರದಲ್ಲಿ ಫಾಲೋ ಮಾಡಿದ್ವಿ. ಗೌರಿಬಿದನೂರು ಮೂಲವಾದಂಥ ಕೇಶವರೆಡ್ಡಿ ಅವರು ಕಷ್ಟದಲ್ಲಿ ಪಾರ್ಟಿ ನಡೆಸಿದ್ದಾರೆ, ಮೀಟಿಂಗ್ ಮಾಡಿದ್ದಾರೆ, ಟಫ್ ಟೈಮಲ್ಲಿ ಪಾರ್ಕಿಂಗ್ ನಡೆಸಿದ್ದಾರೆ, ಅವ್ರಿಗೆ ಪ್ರಾತಿನಿಧ್ಯ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ PN ರವೀಂದ್ರ, ಸಾರ್ವಜನಿಕ ಸಂಪರ್ಕ ಇಲಾಖೆ ಸಹಾಯಕ ನಿರ್ದೇಶಕ ಜುಂಜಣ್ಣ, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಡಿಪೋ ವ್ಯವಸ್ಥಾಪಕ ಹಿಮವರ್ಧನ್ ನಾಯ್ಡು ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಇದ್ದರು. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಕಹಿ ಬೇವಿನ ಸೊಪ್ಪನ್ನು ಸಕ್ಕರೆಯಂತೆ ಹೀಗೆ ರೋಷ, ಆಕ್ರೋಶ, ದುಃಖ, ದುಮ್ಮಾನದಿಂದ ಸವಿಯುತ್ತಿರುವುದು ಚಿಕ್ಕಬಳ್ಳಾಪುರ ತಾಲೂಕಿನ ಕಣಜೇನಹಳ್ಳಿ ಗ್ರಾಮದ ಬಳಿ ಇರುವ ಆದಿಶಕ್ತಿ ಶ್ರೀ ಕಾಳಿಕಾಂಬಾ ದೇವಿ ಮತ್ತು ಚೌಡೇಶ್ವರಿ ದೇವಸ್ಥಾನದಲ್ಲಿ. ಕೆಲವು ಮಾನಸಿಕ ಕಾಯಿಲೆಗಳು ಆಸ್ಪತ್ರೆ ಹಾಗೂ ವೈದ್ಯರ ಬಳಿ ತೋರಿಸಿದ್ದರೂ ವಾಸಿಯಾಗುತ್ತಿಲ್ಲವೆಂದು ಸಾವಿರಾರು ಭಕ್ತರು ಇಲ್ಲಿಗೆ ಆಗಮಿಸಿ ಇಲ್ಲಿರುವ ದೇವಿಯ ಮುಂದೆ ತನಗೆ ಅಂಟಿರುವ ಪೀಡೆಗಳನ್ನು ತೊಲಗಿಸುವಂತೆ ಬೇಡಿಕೊಳ್ಳುತ್ತಾರೆ. ದೇವಸ್ಥಾನದ ಅರ್ಚಕರಾದ ಸುಬ್ರಹ್ಮಣ್ಯ ಸ್ವಾಮಿ ಅವರು ನಿಂಬೆ ಹಣ್ಣುಗಳಿಂದ ಮಂತ್ರಿಸಿ ಕೊಡುವುದರಿಂದ ಕೆಲವೇ ಕ್ಷಣಗಳಲ್ಲಿ ಪೀಡೆ ಮಾಯವಾಗುತ್ತಂತೆ. ಏನು ವಿಶೇಷ ಇಲ್ಲಿ ಏನೇ ಮನೆಗೆ ದೃಷ್ಟಿ ಆಗಿರ್ಬೋದು, ಆರೋಗ್ಯದ ಸಮಸ್ಯೆ ಇರ್ಬೋದು, ಏನೇ ಇದ್ರೂ ಬಂದು ಕೇಳ್ಕೊಂಡು ಹೋದರೆ ತಾಯಿ ಹತ್ರ ಎಲ್ಲ ಪರಿಹಾರ ಆಗುತ್ತೆ. ಪ್ರತಿ ಅಮಾವಾಸ್ಯೆಗೂ ಇಲ್ಲಿ ತಡೆ ಹೊಡಿಸಿದ್ರೆ ಎಲ್ಲ ರೀತಿ ಸುಧಾರಣೆ ಆಗುತ್ತೆ. ನಮ್ಮ ಮನೇಲೆಲ್ಲ ಎಲ್ಲರಿಗೂ ಹೆಲ್ತ್ ಇಶ್ಯೂಸ್ ಆಗ್ತಿತ್ತು, ಅದು ಸರಿ ಹೋಯಿತು. ಮತ್ತು ದೃಷ್ಟಿ ದೋಷ ಎಲ್ಲ ಸರಿ ಹೋಯಿತು. ನನ್ನ ಮೈದನಿಗೆ ಮದುವೆ ಡಿಲೇ ಆಗ್ತಿತ್ತು, ಅವ್ರಿಗೂ ಮದುವೆನೂ ಆಯಿತು, ಒಂದು ಮಗುನೂ ಆಯಿತು, ಎಲ್ಲ ಒಳ್ಳೆಯದು. ಖಂಡಿತ ಸ್ವಾಮಿಗಳ ಹತ್ರ ಯಾರೇ ಮಾತಾಡ್ಕೊಂಡು ಹೋದ್ರೂ ಎಲ್ಲ ಒಳ್ಳೆಯದಾಗುತ್ತೆ. ಮಾನಸಿಕ ಸುಧಾರಣೆ ಆಗುತ್ತೆ, ಅವರ ಆರೋಗ್ಯನೂ ಸುಧಾರಣೆ ಆಗುತ್ತೆ. ಇನ್ನು ಕಣಜೇನಹಳ್ಳಿಯ ಆದಿಶಕ್ತಿ ಶ್ರೀ ಕಾಳಿಕಾಂಬಾ ದೇವಿ ಚೌಡೇಶ್ವರಿ ದೇವಸ್ಥಾನದಲ್ಲಿ ಪ್ರತಿ ಅಮಾವಾಸ್ಯ ದಿನ ಮಾತ್ರ ಸಂಜೆಯಿಂದ ಮಧ್ಯರಾತ್ರಿಯವರೆಗೆ ದೃಷ್ಟಿದೋಷ, ಮಾಟ ಮಂತ್ರ, ಮಾನಸಿಕ ಕಾಯಿಲೆಗಳಿಗೆ ಪರಿಹಾರ ಸೂಚಿಸುತ್ತಾರೆ. ದೇವಸ್ಥಾನಕ್ಕೆ ಬರುವವರಿಂದ ಯಾವುದೇ ಶುಲ್ಕ ಪಡೆಯುವುದಿಲ್ಲ. ಇದರಿಂದ ದಿನದಿಂದ ದಿನಕ್ಕೆ ದೇವಸ್ಥಾನಕ್ಕೆ ಬರುವ ಭಕ್ತರ ಸಂಖ್ಯೆ ಹೆಚ್ಚಾಗಿದೆ. ಇಲ್ಲಿ ಅಮಾವಾಸ್ಯೆ ಪೂಜೆ ಅಮ್ಮನವ್ರಿಗೆ ಭಾರಿ ವಿಶೇಷವಾದದ್ದು. ಸಾಕಷ್ಟು ಜನ ಈ ತಡೆ ಹೊಡೆಯೋದ್ರಿಂದ ಸಾಕಷ್ಟು ಜನಕ್ಕೆ ಭಾರಿ ಒಳ್ಳೆಯದಾಗಿದೆ. ಕಾಯಿಲೆಗಳು ಎಲ್ಲ ಭಾರಿ ವಾಸಿಯಾಗಿದ್ದಾವೆ. ಏನು ಕಷ್ಟ ಸುಖಗಳಲ್ಲಿ ಏನು ಮನುಷ್ಯನ ಜೀವಿತದಲ್ಲಿ ಏನೇನು ಪಡಿಬೇಕು ಅಂತಿರ್ತದೆ, ಅದೇನು ಪಡೆಯೋಕ್ಕಾಗ್ದಿರೋ ಕಷ್ಟ ನಷ್ಟಗಳಲ್ಲಿರ್ತಾರೋ ಅಂಥವೆಲ್ಲ ಈ ಅಮಾವಾಸ್ಯೆ ದಿವಸ ಬಂದು ಈ ಜಗನ್ಮಾತೆ ಕ್ಷೇತ್ರದಲ್ಲಿ ಪೂಜೆ ಮಾಡಿಸಿ ತಡೆ ಹೊಡೆಸಿದವ್ರಿಗೆ ಭಾರಿ ಅನುಕೂಲ ಆಗ್ತದೆ. ತಡೆ ಅಂದರೆ ಏನೇ ಒಂದು ಮಾಟ ಮಂತ್ರ, ಶೂನ್ಯ, ದೃಷ್ಟಿ ಈ ಥರ ಏನೇ ಇದ್ದರೂ ಅದು ಪರಿಹಾರ ಆಗ್ತದೆ. ಒಂದು ನಿಂಬೆಹಣ್ಣು, ತೆಂಗಿನಕಾಯಿ, ವಿಭೂತಿ ಇದೆಲ್ಲ ನಾವು ಅಲ್ಲಿಟ್ಟು ದೇವಿ ಮುಂದೆ ಅಮ್ಮನವ್ರಿಗೆ ಶಾಂತಿ ಮಾಡಿ ನಾವು ಏನು ಪುರಾತನ ಕಾಲದಿಂದ ನಮ್ಮ ಹಿರಿಯರ ಕಾಲದಿಂದ 300 ವರ್ಷದಿಂದ ಏನು ವಿದ್ಯೆ ಕಲ್ತಿದ್ದಾರೋ ನಮ್ಮ ಹಿರಿಯರು, ಅದನ್ನೇ ನಾವು ಸಾಧನೆ ಮಾಡ್ಕೊಂಬಂದಿದ್ದೀವಿ. ಆ ವಿದ್ಯೆ ಮಂತ್ರದಿಂದ ನಾವು ಅದನ್ನು ದೇವಿ ಮುಂದೆ ಕುತ್ರಿಸಿ ತಡೆ ಹೊಡೆದಾಗ ಅದೇನೇ ತೊಂದರೆ ಇದ್ದರೂ ಪರಿಹಾರ ಸಿಗ್ತದೆ. ಬಂದಿರತಕ್ಕಂಥ ಭಕ್ತರಿಗೆಲ್ಲ ವಾಸಿ ಆಗ್ತಾ ಇದೆ, ಎಲ್ಲ ಇಷ್ಟಾರ್ಥಗಳು ಸಿದ್ಧಿ ಆಗ್ತಾ ಇದೆ, ಜನ ಇನ್ನೂ ಹೆಚ್ಚು ಬರ್ತಾ ಇದ್ದಾರೆ. ಕಣಜೇನಹಳ್ಳಿಯ ಆದಿಶಕ್ತಿ ಶ್ರೀ ಕಾಳಿಕಾಂಬಾ ದೇವಿ ಚೌಡೇಶ್ವರಿ ದೇವಸ್ಥಾನದಲ್ಲಿ ದೇವಿ ಮರುಳೋ ಜನ ಮರುಳೋ ಗೊತ್ತಿಲ್ಲ. ದೇವಸ್ಥಾನಕ್ಕೆ ಬಂದು ಇಲ್ಲಿ ದೃಷ್ಟಿ ತೆಗೆಸಿಕೊಂಡರೆ ಮನಃಶಾಂತಿ ಸಿಗುತ್ತದೆ ಎಂಬ ನಂಬಿಕೆ ಇದೆ. ಇದರಿಂದ ಅಮಾವಾಸ್ಯೆ ಬಂದರೆ ಸಾಕು ಸಾವಿರಾರು ಮಂದಿ ಭಕ್ತರು ಇಲ್ಲಿರುವ ದೇವಿಯ ಮೊರೆ ಹೋಗುತ್ತಾರೆ. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. पूजा
ರಂಜಾನ್ ಹಬ್ಬದ ಅಂಗವಾಗಿ ನಗರದ ಮಸೀದಿಗಳನ್ನು ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿತ್ತು. ಜೊತೆಗೆ ವಿಶೇಷ ಪ್ರಾರ್ಥನೆಗಳ ಮೂಲಕ ಅಲ್ಲಾಹುವಿನ ಕೃಪೆಗೆ ಪಾತ್ರರಾದರು. ನಗರದ ಜಾಮಿಯಾ ಮಸೀದಿ, ಮದೀನಾ ಮಸೀದಿ, ಅಮೀರ್ ಬಾಬಾ ದರ್ಗಾ ಬಳಿ ಮುಸ್ಲಿಂ ಸಮುದಾಯದ ಜನ ಪವಿತ್ರ ರಂಜಾನ್ಗಾಗಿ ರೋಜಾವನ್ನು ಬಿಡುವ ಸಂದರ್ಭದಲ್ಲಿ ತಮಗೆ ಬೇಕಾದ ಕಲ್ಲಂಗಡಿ, ಪಪ್ಪಾಯ, ಬಾಳೆಹಣ್ಣು, ವಿಶೇಷವಾಗಿ ಸಮೋಸ ಖರೀದಿಯಲ್ಲಿ ತೊಡಗಿಸಿಕೊಂಡಿದ್ದರು. ಪವಿತ್ರ ರಂಜಾನ್ ಹಬ್ಬದ ಅಂಗವಾಗಿ ವಿವಿಧ ಮಸೀದಿಗಳಲ್ಲಿ ವಿಶೇಷ ಪ್ರಾರ್ಥನೆಗಳು ನಡೆಯುತ್ತಿದ್ದು, ಪವಿತ್ರ ಗ್ರಂಥ ಕುರಾನ್ ಪಠಣವು ಸಹ ನಿರಂತರವಾಗಿ ನಡೆಯುತ್ತಿದೆ. ಒಟ್ಟಾರೆ ರೇಷ್ಮೆ ನಗರಿಯಲ್ಲಿ ಶಿಡ್ಲಘಟ್ಟದಲ್ಲಿ ರಂಜಾನ್ ಹಬ್ಬಕ್ಕೆ ಮುಸ್ಲಿಂ ಸಮುದಾಯದವರು ಶ್ರದ್ಧಾ ಭಕ್ತಿಯಿಂದ ಬರಮಾಡಿಕೊಂಡಿದ್ದಾರೆ. ತಮೀಂ ಪಾಷಾ, MMTV ನ್ಯೂಸ್, ಶಿಡ್ಲಘಟ್ಟ. ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ತಾಲೂಕು ಆಡಳಿತದ ಸಹಯೋಗದಲ್ಲಿ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಹೋಬಳಿ ಮಟ್ಟದ ಸಮಾವೇಶ ಹಾಗೂ ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನೆ ಹಾಗೂ ಅರ್ಹ ಫಲಾನುಭವಿಗಳಿಗೆ ವಿವಿಧ ಇಲಾಖೆಗಳಿಂದ ಕೃಷಿ ಪರಿಕರಗಳ ವಿತರಣೆ ಕಾರ್ಯಕ್ರಮವನ್ನು ಶ್ರೀನಿವಾಸಪುರ ಪಟ್ಟಣದ ಕೆಟ್ಟಕೆಳಗಿನ ಪಾಳ್ಯದ ಬಳಿ ಆಯೋಜನೆ ಮಾಡಲಾಗಿತ್ತು. ಇನ್ನು ಶಾಸಕ ಜೆಕೆ ವೆಂಕಟಶಿವಾರೆಡ್ಡಿ ಹಾಗೂ ತಾಲೂಕು ಆಡಳಿತದ ಅಧಿಕಾರಿಗಳು ಉದ್ಘಾಟನೆ ಮಾಡಿ ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿದರು. ನಂತರ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಶಾಸಕರು, ಒಂದೇ ಸ್ಥಳದಲ್ಲಿ ಭೂಮಿ ಪೂಜೆ ಮಾಡುತ್ತಿರುವ ಬಗ್ಗೆ ಬೇಸರ ಪಡಬೇಡಿ. ಯಾವುದೇ ಕ್ಷಣದಲ್ಲಿ ಲೋಕಸಭೆ ಚುನಾವಣೆ ನೀತಿ ಸಂಹಿತೆ ಜಾರಿಯಾಗಬಹುದು. ಕಾಮಗಾರಿಗಳು ಯಾವುದೇ ಕಾರಣಕ್ಕೂ ನಿಲ್ಲಬಾರದು, ಅಭಿವೃದ್ಧಿ ಕುಂಠಿತವಾಗಬಾರದು ಎಂಬ ನಿಟ್ಟಿನಲ್ಲಿ ತ್ವರಿತಗತಿಯಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಎಂದರು. ದಿನಾಂಕ ಯಾವ ಸಂದರ್ಭದಲ್ಲಾದರೂ ಘೋಷಣೆ ಆಗಬಹುದು ಅನ್ನುವ ದೃಷ್ಟಿಯಿಂದ ನಾವು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಕುಂಠಿತ ಆಗಬಾರದು ಅನ್ನುವ ದೃಷ್ಟಿಯಲ್ಲಿ ಇವತ್ತು ಎಲ್ಲ ಕಾರ್ಯಕ್ರಮಗಳನ್ನ ಇವತ್ತು ಗುದ್ದಲಿ ಪೂಜೆ ಮಾಡೋದ್ರ ಮುಖಾಂತರ, ಉದ್ಘಾಟನೆ ಮಾಡೋದ್ರ ಮುಖಾಂತರ, ಜ್ಯೋತಿ ಬೆಳಗಿಸುವುದ್ರ ಮುಖಾಂತರ ತಮ್ಮೆಲ್ಲರ ಆಶೀರ್ವಾದದೊಂದಿಗೆ ಈ ಕಾರ್ಯಕ್ರಮಗಳನ್ನ ಇವತ್ತು ಪ್ರಾರಂಭ ಮಾಡಿದ್ದೇವೆ. ಈ ಒಂದು ಭವನ ಅನೇಕ ವರ್ಷಗಳ ಹಿಂದೆ ಆಗಬೇಕಾದ್ದು, ಬಹುಶಃ 15 ವರ್ಷಗಳ ಹಿಂದೆ ಒಂದು ಸ್ಟೋನ್ ಕೂಡ ಹಾಕಿದ್ದು ಅಂತ ಕಾಣಿಸುತ್ತೆ. 15 ವರ್ಷ ಆಯ್ತು. ಕಾಲ ಸನ್ನಿಹಿತ ಆಗ್ಬೇಕು. ಯಾವತ್ತೂ ಕೂಡ ಕಾಲ ಬಂದ್ರೇನೆ, ಸಂದರ್ಭ ಬಂದ್ರೇನೆ ಅದಕ್ಕೆ ಇವತ್ತು ಸಂದರ್ಭ ಕೂಡಿ ಬಂತು. ಇವತ್ತು ಈ ಒಂದು ಕೆಲಸವನ್ನ ನಾವು ಕೈಗೆತ್ತಿಕೊಂಡಿದ್ದೇವೆ. ಎಷ್ಟು ಕೋಟಿಗಳಾಗುತ್ತೆ ನೋಡೋಣ. ಈಗಾಗಲೇ ನಮ್ಮ ಮಿತ್ರರು ಹೇಳ್ತಾ ಇದ್ರು ಕೋಟ್ಯಾಂತರ ರೂಪಾಯಿ ಹಾಕಬೇಕು ಅಂತ. ಸರ್ಕಾರ ಈಗಾಗಲೇ ಸ್ವಲ್ಪ ದುಡ್ಡು ರಿಲೀಸ್ ಮಾಡಿದೆ. ಮತ್ತೆ ಮೊನ್ನೆ ಚೀಫ್ ಮಿನಿಸ್ಟರ್ ಕೂಡ ಭೇಟಿ ಮಾಡಿ ನಾನು 2 ಕೋಟಿ ಕೊಡಬೇಕು ಅಂತ ಮನವಿ ಮಾಡಿಕೊಂಡಿದ್ದೇನೆ. ಈಗಾಗಲೇ 1 ಕೋಟಿ ಕೊಟ್ಟಿದ್ದಾರೆ, ಇನ್ನೊಂದು ಕೋಟಿ ಕೊಡಿ ಅಂತ ಅವರು ಸರ್ಕಾರ
ಒಂದು ಡಿಪಾರ್ಟ್ಮೆಂಟ್ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಡೈರೆಕ್ಷನ್ ಕೂಡ ಕೊಟ್ಟಿದ್ದಾರೆ. NM ಸುರೇಶ್, MMTV ನ್ಯೂಸ್, ಶ್ರೀನಿವಾಸಪುರ. ಶಿಡ್ಲಘಟ್ಟ ತಾಲೂಕು ಪಂಚಾಯಿತಿಯ ಕಾರ್ಯಾಲಯದ ಆವರಣದಲ್ಲಿ ಮಹಿಳೆಯರಿಗೆ ರಂಗೋಲಿ ಮತ್ತು ಡ್ರಾಯಿಂಗ್ ಹಾಗೂ ವಿವಿಧ ಸಾಂಸ್ಕೃತಿಕ ಸ್ಪರ್ಧೆಯನ್ನು ಆಯೋಜಿಸಲಾಯಿತು. ಮಹಿಳೆಯರು ಸ್ಪರ್ಧೆಗಳಲ್ಲಿ ಉತ್ಸಾಹದಿಂದ ಪಾಲ್ಗೊಂಡಿದ್ದರು. ತೀರ್ಪುಗಾರರಾಗಿ ನಿವೃತ್ತ ಶಿಕ್ಷಕರಾದ ಕೆಂಪಣ್ಣ, ಸರಸ್ವತಿ, ಕಾರ್ಮಿಕ ವಿದ್ಯಾಸಂಸ್ಥೆಯ ಉಷಾ, ಹರೀಶ ಮತ್ತಿತರರು ಭಾಗವಹಿಸಿದ್ದರು. ಶಿಡ್ಲಘಟ್ಟ ತಾಲೂಕು ಪಂಚಾಯಿತಿ ಇಒ ಜಿ ಮುನಿರಾಜು ಮಾತನಾಡಿ, ತಾಲೂಕಿನ ಹಂಡೆಗನಾಳದ ಬಾಲಾಜಿ ಕನ್ವೆನ್ಷನ್ ಹಾಲ್ನಲ್ಲಿ ಮಾರ್ಚ್ 15ರಂದು ತಾಲೂಕು ಮಟ್ಟದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಯೋಜಿಸಲಾಗಿದ್ದು, ಅದರ ಅಂಗವಾಗಿ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ನಡೆಸಲಾಗಿದ್ದು, ಸ್ಪರ್ಧೆಯಲ್ಲಿ ವಿಜೇತರಾದ ಮಹಿಳೆಯರಿಗೆ ಮಹಿಳಾ ದಿನಾಚರಣೆಯಲ್ಲಿ ಬಹುಮಾನಗಳನ್ನು ವಿತರಿಸಲಾಗುವುದು ಎಂದರು. ನಮಸ್ಕಾರ. ದಿನಾಂಕ 15/3/2024 ಶುಕ್ರವಾರ ತಾಲೂಕು ಮಟ್ಟದ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದ ನಿಮಿತ್ತ ಎಲ್ಲ ಮಹಿಳೆಯರಿಗೆ ನಿನ್ನೆ ದಿನ ಕ್ರೀಡಾ ಸ್ಪರ್ಧೆಗಳನ್ನು ಆಯೋಜಿಸಿದ್ವಿ. ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಭಾಗವಹಿಸಿ ವಿವಿಧ ಕ್ರೀಡೆಗಳಲ್ಲಿ ಭಾಗವಹಿಸಿ ಬಹುಮಾನ ಪಡ್ಕೊಂಡಿದ್ದಾರೆ. ಹಾಗೆಯೇ ಇವತ್ತು ನಾವು ವಿವಿಧ ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಆಯೋಜನೆ ಮಾಡಿದ್ವಿ. ಇವತ್ತು ಕೂಡ ಬೇರೆ ಬೇರೆ ಒಂದು ಸಾಂಸ್ಕೃತಿಕ ಚಟುವಟಿಕೆಗಳು ನಡೀತಾ ಇದ್ದಾವೆ. ಇದರಲ್ಲಿ ವಿಜೇತರಾದವರಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ದಿನ ನಾವು ಬಹುಮಾನವನ್ನು ಕೊಡ್ತಕ್ಕಂಥದ್ದನ್ನು ಆಯೋಜನೆ ಮಾಡಿಕೊಂಡಿದ್ವಿ. ಎಲ್ಲ ತಾಲೂಕಿನ ಎಲ್ಲ ಮಹಿಳೆಯರಲ್ಲಿ ವಿನಂತಿ 15ನೇ ತಾರೀಕು ತಮ್ಮದೇ ಆಗಿರ್ತಕ್ಕಂಥ ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದೀವಿ. ನಾವೆಲ್ಲರೂ ಕೂಡ ಸ್ವಯಂ ಪ್ರೇರಿತವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದು ತಮ್ಮದೇ ಆಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಅಂಡಿಗನಾಳ ಹತ್ತಿರ ಇರ್ತಕ್ಕಂಥ ಬಾಲಾಜಿ ಚೌಲ್ಟ್ರಿ ಹತ್ರ ಕಾರ್ಯಕ್ರಮ ಇಟ್ಕೊಳ್ತಾಯಿದ್ವಿ. ಬೆಳಗ್ಗೆ 10 ಗಂಟೆಗೆ ಎಲ್ಲ ಮಹಿಳೆಯರು ಸ್ವಯಂ ಪ್ರೇರಿತವಾಗಿ ಬಂದು ಭಾಗವಹಿಸಬೇಕು ಅಂತ ನಾನು ಮನವಿ ಮಾಡ್ತೀನಿ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮಧು, NRM ವಿಜಯ್ ಕುಮಾರ್ ಉಪಸ್ಥಿತರಿದ್ದರು. ತಮೀಂ ಪಾಷಾ, MMTV ನ್ಯೂಸ್, ಶಿಡ್ಲಘಟ್ಟ. ಸ್ಮಶಾನವಿಲ್ಲದೆ ದಲಿತರ ಪರದಾಟ, ಜಾಗಕ್ಕಾಗಿ ಕೊಟ್ಟಿದ್ದ ಭರವಸೆ, ಹೇಳಿದಂತೆ ಸ್ಥಳ ಹಸ್ತಾಂತರಿಸಿದ ಶಾಸಕ ಪ್ರದೀಪ್ ಈಶ್ವರ್. ಕೊಟ್ಟ ಮಾತಿನಂತೆ ಸರ್ಕಾರದ ಗ್ಯಾರಂಟಿಗಳ ಜಾರಿ, ಯೋಜನೆಗಳಿಂದ ಜನರ ಜೀವನ ಸುಧಾರಿಸಿದೆ ಶಾಸಕ ಪುಟ್ಟಸ್ವಾಮಿ ಗೌಡ. ಮತ್ತೆ ಭುಗಿಲೆದ್ದ ಟಾಕ್ ವಾರ್, ಮಾಜಿ ಸಚಿವ ಸುಧಾಕರ್ ವಿರುದ್ಧ ತೀವ್ರ ವಾಗ್ದಾಳಿ, ಅನಂತಕುಮಾರ್ ಹೆಗಡೆಯನ್ನು ನಾಯಿ ಎಂದ ಶಾಸಕ ಪ್ರದೀಪ್ ಈಶ್ವರ್. ಜನವಸತಿ ಪ್ರದೇಶದಲ್ಲಿ ಮದ್ಯದಂಗಡಿ ತೆರೆಯಲು ಹುನ್ನಾರ, ಸಿಡಿದೆದ್ದ ನಾರಿಯರು, ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ ಸ್ಥಳೀಯರು. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ MMTV ನ್ಯೂಸ್.